ನೋಡ್ತಾರೆ ಪ್ರೆಸ್ ಇಲ್ಲಿ ಪ್ರೆಸ್ ಮಾಡಬೇಕು. ಇಲ್ಲಿ ಸ್ವಾಮಿ ಹಿಡಿದುಕೊಡ್ತೀರಾ ಸ್ಟಾರ್ಟ್. ಸೊ ವರ್ತಮಾನ ಅಂದಾಗ ಕಾಲ ಅನ್ನತಕ್ಕಂಥದ್ದಿಲ್ಲ ನಿಜವಾಗ್ಲು. ನಾವು ಕಾಲನ ಇಟ್ಕೊಂಡು ಡಿವೈಡ್ ಮಾಡ್ತೀವಿ. ನಿಜವಾದ ಯಾವುದು ವರ್ತಮಾನ ಅಂತ ಗುರುತಿಸ್ತಾ ಹೋದರೆ ಅಹಂಕಾರ ಇತ್ತು ಆ ಸ್ಥಿತಿ. ಅಂದರೆ ಕಾಲ ಇಲ್ಲ ಅಂದರೆ ಇಷ್ಟೆಲ್ಲ ವಿಚಾರ ಮಾಡೋದು ನೀನೇ ಇದ್ದೀಯ ಅಂದ್ಬಿಟ್ಟು ಅಹಂಕಾರ ಇತ್ತು ಅಂತ ಸ್ಥಿತಿಲಿ ನಿಲ್ಲಿಸಿರ್ತಾರೆ ಪ್ರವಚನದಲ್ಲಿ. ನಮಗೆ ಅಹಂಕಾರದ ಸಂಬಂಧದ ಎಲ್ಲ ಸಮಸ್ಯೆಗಳು ಇಲ್ವಾಗುತ್ತೆ. ಯಾವಾಗ ಪ್ರವಚನ ಬಿಟ್ಟು ಎದ್ದೆ ಅಂತೀವೋ ಅವಾಗೆಲ್ಲ ಶುರು ಅಹಂಕಾರ ಬಂದರೆ ಅದ್ರ ಜೊತೆಗೆ ಎಲ್ಲ ಸಂಸಾರನೂ ಬರುತ್ತೆ. ಅದಕ್ಕೆ ಏನು ಹೇಳ್ತಾರೆ, ಇಲ್ಲಿಂದ ನಾವು ಎದ್ದ ಮೇಲೆ ವ್ಯವಹಾರ ಮಾಡತಕ್ಕಂಥ ಸಮಯದಲ್ಲಿ ನಮ್ಮನ್ನು ನಾವು ಗಮನಿಸ್ತಿರ್ಬೇಕು. ಅವಾಗ ಸಾಕ್ಷಿಯಾಗಿರ್ತೀವಿ, ವ್ಯವಹಾರದಿಂದ ದೂರ ಇರ್ತೀವಿ. ಸೊ ದುಃಖ ಇರೋಲ್ಲ. ಇದು ಎಲ್ಲಾಗುತ್ತೆ ಸ್ವಾಮೀಜಿ ಗಮನಿಸೋಕ್ಕೆ, ಅದೆಲ್ಲ ಆಗೋ ಕೆಲಸ ಅಲ್ಲ. ನಮ್ಮ ವ್ಯವಹಾರ ಏನೇನು ವ್ಯವಹಾರ ಮಾಡ್ತಿದ್ವಿ, ಶಾರೀರಿಕವಾಗಿ ಏನು ನಡೀತಿದೆಯೋ, ಮನಸ್ಸಿನಲ್ಲಿ ಏನೇನು ಬರ್ತಿದೆಯೋ, ಹೌದಾ, ಬುದ್ಧಿನಲ್ಲಿ ಏನು ನಿಶ್ಚಯ ಮಾಡ್ತೀವೋ ಎಲ್ಲವನ್ನು ಗಮನಿಸ್ತಾ ಇರಬೇಕು. ಅವಾಗೇನಾಗ್ತೀವಿ, ಶರೀರ ಇಂದ್ರಿಯ ಬುದ್ಧಿ ಮನಸ್ಸಿಂದ ದೂರವಾಗಿ ಸಾಕ್ಷ್ಯ ಉಳಿತೀವಿ. ಆಗ ವ್ಯವಹಾರ ಅನ್ನೋದು ನಡೀತಿರುತ್ತೆ, ಹಿಂಸೆ ಆಗಲ್ಲ. ಅದು ಅಭ್ಯಾಸ ಮಾಡಬೇಕು. ಅಂದರೆ ಸಾಕ್ಷಿತ್ವನ ಅಭ್ಯಾಸ ಮಾಡೋದಲ್ಲ, ಸಾಕ್ಷಿಯಾಗಿ ಇದ್ದೀವಿ, ಬಟ್ ವ್ಯವಹಾರ ಮಾಡಬೇಕಾದ್ರೆ ಅದರಲ್ಲಿ ಒಂದಾಗ್ಬಿಡ್ತೀವಿ, ಮಿಳಿತವಾಗಿಬಿಡ್ತೀವಿ. ಆ ಮಿಳಿತವಾಗಿದ್ದೀರ ದೂರ ಇರೋದು ಮಾಡಬೇಕು. ಇದು ಎಲ್ಲಿ ಸ್ವಾಮೀಜಿ ಆಗೋಲ್ಲ ಅಂದರೆ ಅಲ್ಲಮ್ಮ, ಇವಾಗೇನು ಬೇಡ. ಈಗ ನಾನು ಹೇಳ್ತೀನಿ ನೋಡಿ, ಏನು ನಾನು ಮಾತಾಡ್ತಾ ಇದ್ದು ಕೆಲವು ಸಲ ಸಾರಿ ಅಂದ್ಬಿಟ್ಟು ಶಬ್ದ ಬದಲಾಯಿಸ್ತೀನಿ. ಅಂದ್ರೇನು, ನಾನು ಉಪಯೋಗಿಸಿದಂಥ ಶಬ್ದ ಸರಿ ಇಲ್ಲ ಅಂತ ನಾನೇ ಬದಲಾಯಿಸ್ತೀನಿ. ಅಂದ್ರೇನು, ನನ್ನ ಮಾತನ್ನು ನಾನೇ ಕೇಳ್ತಾ ಇದ್ದೀನಿ, ನನ್ನ ಮಾತನ್ನು ನಾನೇ ಗಮನಿಸ್ತಾ ಇದ್ದೀನಿ. ಹೌದಾ? ಯಾವಾಗ ಅಲ್ಲಮ್ಮ, ನನ್ನ ಕಡೆಗೆ ತಿರುಗಿ ಬನ್ನಿ, ಮದ್ದಿಗೆ ಬನ್ನಿ. ನನ್ನ ಮಾತನ್ನು ನಾನೇ ಕೇಳಿಸ್ಕೊಳ್ತಾ ಇದ್ದೀನಿ. ಯಾವುದನ್ನ ಒಂದು ತಪ್ಪು ಶಬ್ದ ಉಪಯೋಗಿಸಿದ್ರೆ ಸರಿ, ಅದು ಸರಿಯಲ್ಲ ಇದು ಅಂತ ಹಾಕ್ತೀನಿ. ಅದೇ ರೀತಿ ನಮ್ಮ ಆಲೋಚನೆಗಳನ್ನು, ನಮ್ಮ ಶರೀರದ ಚಟುವಟಿಕೆ, ನಮ್ಮ ಆಲೋಚನೆ, ನಮ್ಮ ಬುದ್ಧಿ ನಿಶ್ಚಯ ಇವೆಲ್ಲವನ್ನು ಗಮನಿಸ್ತಾ ಇದ್ದರೆ ಎಲ್ಲಿ ಸರಿ ಅನಿಸಲ್ಲೋ ಆವಾಗ ಬದಲಾಯಿಸ್ಬಿಡ್ತೀವಿ. ಹೌದಾ? ಇದು ಅಂದರೆ ಇವಾಗ ನಾನು ಹೇಳಿದ್ನಲ್ಲ, ಊಟ ಮಾಡ್ತಿರ್ತಕ್ಕಂಥ ಸಮಯದಲ್ಲಿ ನಮ್ಮಲ್ಲಿ ಮೌನವಾಗಿ ಊಟ ಮಾಡಿ ಅಂತಾರೆ. ಅದೆಲ್ಲ ಹೋಯ್ತು ಅಂತ ಇಟ್ಕೊಳ್ಳಿ. ಇವಾಗ ಟಿ ವಿ ನೋಡ್ಕೊಂಡು ಊಟ ಮಾಡಿ, ಅದೇನು ಉಪದೇಶ ಮಾಡಬೇಕಾದಿಲ್ಲ, ಹಾಗೆ ನಡೀತಾ. ಮೌನವಾಗಿ ಊಟ ಮಾಡಿದ್ರೆ ಏನರ್ಥ, ನಾವು ಊಟ ಅನ್ನೋದು ಭೌತಿಕವಾದಂಥ ಕ್ರಿಯೆ, ಕೇವಲ ಶಾರೀರಿಕ ಕ್ರಿಯೆ. ಅದು ನಾವೇನು ಮಾಡ್ತಾಯಿದ್ದೀವಿ, ನಂಗೆ ಭಾಳ ತೃಪ್ತಿ ಆಯಿತು, ಚೆನ್ನಾಗಿದ್ದ ರುಚಿಯಾಗಿ ನಂಗೆ ಭಾಳ ತೃಪ್ತಿ ಆಯಿತು ಅಂದ್ಬಿಟ್ಟು ಆ ಊಟದ ಕ್ರಿಯೆಯಲ್ಲಿ ತಾದಾತ್ಮ್ಯ ಪಡಿತಾ ಇದ್ದೀವಿ. ಆದ ಕಾರಣ ಏನು ತಿಂತಿದ್ದೀವಿ ಏನು ಅನ್ನೋದು ನಾವೇ ಗಮನಿಸ್ಬೇಕು. ಗಮನಿಸಿದ್ರೆ ಆಗ ಊಟ ಮಾಡೋನು ನೋಡ್ತಾ ಇದ್ದೀನಿ ನಾನು, ಊಟ ಮಾಡಿ ಆ ಕಡೆ ಕೂತ್ಕೊಂಡಿ ಕಾದು ಸ್ಟೂಲ್ ಪೈನ ಹಾಂ ಅక్కడ ಊಟ ಮಾಡೋನು ಗಮನಿಸ್ತಾ ಇದ್ದೀನಿ. ಅಂದರೆ ನಾನು ಊಟ ಮಾಡ್ತಿಲ್ಲ ಅನ್ನೋದು ಅರ್ಥ ಆಗುತ್ತೆ. ಅದು ನಾವು ಗಮನಿಸ್ಲಿಕ್ಕೆ ಶುರು ಮಾಡಬೇಕು. ಮಾಡಿದ್ರೆ ಅಭ್ಯಾಸ ಒಂದು ಮಾಡಿದ್ಮೇಲೆ ಗಮನಿಸೋಕ್ಕೆ, ಅದು ಮಾಡಿದ್ಮೇಲೆ ಕೇಳಿ ಮಾಡಿದ್ಮೇಲೆ ಗಮನಿಸೋದು. ಅದು ಅದರಿಂದ ದುಃಖ ಬಂತೋ ಸುಖ ಬಂತೋ ಏನಾಯಿತು ಅಂತ ನೋಡಿ ಆ ಫಲ ನೋಡಿ ಬದಲಾಡೋದು. ಮಾಡತಕ್ಕಂಥ ಸಮಯದಲ್ಲೇ ಗಮನಿಸಬೇಕು, ಇದೊಂದು. ಆದರೆ ಎಲ್ಲಿ ಸ್ವಾಮೀಜಿ ಅದೆಲ್ಲ ಸಾಧ್ಯ ಇಲ್ಲ ಅಂದರೆ ನೆಕ್ಸ್ಟು ದೈವಕ್ಕೆ ಬಿಡಬೇಕು. ದೈವಕ್ಕೆ ಅಂದರೆ ಏನು ನಡೆಯುತ್ತೋ ನಡೆಯಲಿ, ಪರಮಾತ್ಮ ನಿನ್ನಿಚ್ಛೆ. ಅಂದರೆ ಶ್ರವಣದಲ್ಲಿ ಆನಂದವಾಗಿರ್ತೀವಿ,
ಶ್ರವಣ ಆದಮೇಲೆ ಒದ್ದಾಡ್ತೀವಿ ಅನ್ನೋದಾದರೆ ಈ ಥರ ಗಮನಿಸಬೇಕು. ಕೆಲಸ ಮಾಡೋ ಸಮಯದಲ್ಲಿ ಗಮನಿಸ್ಲಿಕ್ಕೆ ಆಗಲಿಲ್ಲ ಅಂದರೆ ದೈವಕ್ಕೆ ಬಿಟ್ಟುಬಿಡಬೇಕು. ಅಂದರೆ ಪರಮಾತ್ಮ ಏನು ನಡೆಸ್ತಾನೋ ನಡೆಸಲಿ, ಏನು ಕೊಡ್ತಾನೋ ಕೊಡಲಿ, ಪರಮಾತ್ಮ ಇಚ್ಛೆ ಪ್ರಕಾರ ನಡೀತಾ ಇದೆ. ಹರಿಚಿತ್ತವೇ ಸತ್ಯ, ನರಚಿತ್ತಕ್ಕೆ ಒಂದು ಲವಲೇಶು ನಡೆಯೋದು. ಆದ ಕಾರಣ ಏನು ನಡೆಯುತ್ತೋ ನಡೆಯಲಿ. ಅದಕ್ಕೆ ದೃಷ್ಟಾಂತನ ಕೊಡ್ತಾರೆ ಈಗಿನ ಕಾಲಕ್ಕೆ. ಹರಿಚಿತ್ತವೇ ಸತ್ಯ, ನರಚಿತ್ತಕ್ಕೆ ಬಂದದ್ದು ಲವಲೇಶು ನಡೆಯೋದು ಅಂತಾರೆ. ಹೌದಾ? ಅದಕ್ಕೆ ಅವ್ರು ಹೇಳ್ತಾರೆ, ಕುದುರೆ ಅಂದದ ಆನೆ ಬಯಸೋದು ನರಚಿತ್ತ. ಕುದುರೆ ಅಮ್ಮ ಇದು ಕೊಡ್ತೀರ ನೋಡಿ, ಅವ್ರಿಗೆ ಕೊಡೋಕ್ಕಾಗಲ್ಲ, ಇದು ಕೊಟ್ಬಿಡಿ, ನಾನು ಕೆಳಗಡೆ ಕಾಲಿಟ್ಕೊಳ್ತೀನಿ. ಆಗುತ್ತೆ ಸ್ವಾಮಿ. ಆಗುತ್ತೆ ಇಡಿ, ಇರಲಿ ಪರವಾಗಿಲ್ಲ ಸರ್, ಇರಲಿ ಮಾಡಿ ಪರವಾಗಿಲ್ಲ, ಬೇಡ ಬೇಡ, ಡೌನ್ ಆಗುತ್ತಾ ಇದು? ಹಾಂ ಸಾಕು ಬಿಡಪ್ಪ, ಆಯ್ತು ಬಿಡು. ಹೌದು ಕರೆಕ್ಟ್. ಕುದುರೆ ಅಂದದ ಆನೆ ಬಯಸೋದು ನರಚಿತ್ತ, ಪದಚಾರಿಯಾಗೋದು ಹರಿಚಿತ್ತವು. ಆಗಿನ ಕಾಲಕ್ಕೆ ಕುದುರೆ ಬೇಕು, ಆನೆ ಬೇಕು, ಅದ್ರ ಮೇಲೆ ಓಡಾಡಬೇಕು ಅಂತ ಆಗಿನ ಕಾಲಕ್ಕೆ ಬಯಸೋರು. ಆದರೆ ನಡ್ಕೊಂಡೇ ಓಡಾಡ್ತಿರೋರು. ಏನಪ್ಪ ಕುದುರೆ ಬೇಕು, ಆನೆ ಬೇಕು ಅಂದೆ ನಡ್ಕೊಂಡು ನಾನು ಅಂದ್ಕೊಂಡೆ. ಆದರೆ ಪರಮಾತ್ಮ ಇಚ್ಛೆ ಏನಿದೆ, ಓಡಾಡಬೇಕು ಅನ್ನೋದೇ. ಈಗಿನ ಕಾಲಕ್ಕೆ ಅದನ್ನು ಬದಲಾಯಿಸ್ಕೋಬೋದು. ಸ್ಕೂಟಿ, ಸ್ಕೂಟರ್, ಕಾರು ಬೇಕೆಂಬುದು ನರಚಿತ್ತ, ಪದಚಾರಿ ಆಗೋದು ಹರಿಚಿತ್ತ ಅಂತ. ಅಂದರೆ ಏನು ನಾವು ಆಸೆ ಪಡ್ತೀವಿ, ಆದರೆ ಏನು ಬರುತ್ತೋ ಪರಮಾತ್ಮ ನಿನ್ನ ಚಿತ್ತ ಅಂದಮೇಲೆ ಪರಮಾತ್ಮ ನಮ್ಮ ಅನುಕೂಲಕ್ಕೆ ಮಾಡಿದ್ದಾನೆ, ನಮ್ಮ ಅನುಕೂಲಕ್ಕೆ ಮಾಡಿದ್ದಾನೆ ಅನ್ನತಕ್ಕಂಥದ್ದನ್ನು ನಾವು ತಗೋಬೇಕು. ನಮ್ಮ ಅನುಕೂಲಕ್ಕೆ ಇಲ್ಲಿ ಖರ್ಚು ಬಟ್ಟೆ ತೆಗೆದುಬಿಡಿ, ಅಲ್ಲಿರೋ ಬಟ್ಟೆಗಳು ಅದನ್ನು ತೆಗೆದುಬಿಡಿ, ಇತ್ಲ ಕಡೆಗೆ ಹಾಕಿ ಆರಾಮಾಗಿ ಕೂಡಲಿ. ಅದು ಇಲ್ಲಿ ಅಲ್ಲಿ ಹಾಕಿ. ಅಂದಾಗ ನಮ್ಮ ಮಾತುಗಳನ್ನು ಪಕ್ಕಕ್ಕಿಟ್ಟು ಪರಮಾತ್ಮ ಏನು ಕೊಡ್ತಾನೋ ಅದನ್ನು ಪಡೀಲಿಕ್ಕೆ ಸಿದ್ಧವಾಗಬೇಕು. ಆವಾಗ ಮನಸ್ಸು ಸಮಾಧಾನವಾಗಿರುತ್ತೆ. ಎಲ್ಲಿ ಆ ಪರಮಾತ್ಮ ಇದಾನೋ ಇಲ್ಲೋ ನಮಗೆ ಅದು ನಂಬಿಕೆ ಇಲ್ಲ, ಅಷ್ಟೊಂದು ದೃಢ ನಂಬಿಕೆ ಬರೋಲ್ಲ. ಅಂದರೆ ಅವಾಗ ಹೇಳ್ತಾರೆ ಪ್ರಾರಬ್ಧ ಯಾವ ಜನ್ಮದಲ್ಲಿ ಏನು ಮಾಡಿದ್ವೋ ಇವಾಗ ಅನುಭವಿಸ್ತಾ ಇದ್ದೀವಿ. ಪ್ರತಿಯೊಂದರಲ್ಲೂ ಇದನ್ನು ಅಪ್ಲೈ ಮಾಡಬೇಕು, ಅವಾಗ ಮನಸ್ಸು ಸಮಾಧಾನ ಬರುತ್ತೆ. ಮೊನ್ನೆ ತನ ಯಾರು ಹೇಳ್ತಾರೆ, ನಮ್ಗೆ ಯಾರು ಸಂಬಂಧಿಕರಾಗೋರು, ಹಿಂದಿನ ಜನ್ಮದ ಶತ್ರುಗಳು, ಹಿಂದಿನ ಜನ್ಮದ ಋಣಸ್ಥರು, ಹಿಂದಿನ ಜನ್ಮದ ಮಿತ್ರರು. ಸಾಮಾನ್ಯವಾಗಿ ಶತ್ರುಗಳು ಋಣಸ್ಥರೇ ಜಾಸ್ತಿ ಇರ್ತಾರೆ, ಅವರೇ ಮಕ್ಕಳಾಗಿ ಬರ್ತಾರೆ, ಅವರೇ ಬಂಧು ಬಳಗವಾಗಿ ಬರ್ತಾರೆ. ಹೌದಾ? ಅಂದಮೇಲೆ ನಾವು ಏನು ಮಾಡಿದ್ವಿ ಹಿಂದೆ, ಅದಕ್ಕೆ ಇವಾಗ ತೀರಿಸ್ಕೊಳ್ತೀಯಾರೆ ಅಂತ ಸಮಾಧಾನ ಆಗುತ್ತೆ. ಪ್ರಾರಬ್ಧ ಪ್ರಕಾರ ನಡೀತಾ ಇದೆ ಅಂತ ತಗೋಬೇಕು. ಈ ಮೂರು ರೀತಿಯಲ್ಲಿ ಮನಸ್ಸನ್ನು ಸಮಾಧಾನ ಮಾಡಬೇಕು. ಒಂದು ಸಾಕ್ಷಿ ರೂಪದಲ್ಲಿ ನಿಲ್ಲಬೇಕು, ಎರಡನೇದು ದೈವಕ್ಕೆ ಬಿಡಬೇಕು, ದೈವನ ಒಪ್ಕೋಬೇಕು, ಮೂರನೇದು ಪ್ರಾರಬ್ಧ. ಇದು ಹೌದಾ? ಸೊ ನಿನ್ನೆ ಈ ವಿಚಾರ ಮಾತಾಡಿದ್ವಿ, ಅದಾಯಿತು. ಮತ್ತು ಇವಾಗ ಇನ್ನು 2 ಪ್ರಶ್ನೆಗಳಿದೆ, ಅದನ್ನೇ ನೋಡೋಣ. ಕಠೋಪನಿಷತ್ತು ನೋಡೋ ಬದಲು ಆ 2 ಪ್ರಶ್ನೆಗಳು ನೋಡೋಣ. ಒಂದು ಈಗಾಗಲೇ ಆನ್ಸರ್ ಆಗಿದೆ ಒಂದು ಸಲ. ಇವರು ಅಪರಾಪ್ರಕೃತಿ ಪರಾಪ್ರಕೃತಿ ಅಂದರೆ ವಿಚಾರ ಹೇಳಿ ಅಂತ ಅಂದಿದ್ರು. ನಾನು ಅವತ್ತು ತೊಗೊಂಡೆ, ನೀವು ಬಂದಿರಲಿಲ್ಲ. ಸರಿ, ಅದನ್ನು ಟಚ್ ಮಾಡಿ ಮುಂದಕ್ಕೆ ಹೋಗೋಣ. ಇರತಕ್ಕಂಥದ್ದು ಪುರುಷ ಪ್ರಕೃತಿ. ಪುರುಷ ಅಂದರೆ ಆ ಪರಮಾತ್ಮ ಸ್ವರೂಪ. ಪ್ರಕೃತಿ ಅಂದರೆ ನಾನು, ನನ್ನ ಪ್ರಪಂಚ ಅನ್ನತಕ್ಕಂಥದ್ದು ಎಲ್ಲವೂ ಸೇರೋಗುತ್ತೆ ಪ್ರಕೃತಿನಲ್ಲಿ. ಭಕ್ತ ಮೀರಾ ಬೃಂದಾವನದಲ್ಲಿ ಒಂದು ಕೃಷ್ಣ ದೇವಸ್ಥಾನಕ್ಕೆ ಹೋಗ್ತಾಳೆ ಆಕೆ. ಆಗಿನ ಕಾಲಕ್ಕೆ ಒಂದು ನಿಯಮ ಇರುತ್ತೆ, ಆ ಕೃಷ್ಣ ದೇವಸ್ಥಾನಕ್ಕೆ ಸ್ತ್ರೀಯರಿಗೆ ಅನುಮತಿ ಇಲ್ಲ, ಒಳಗಡೆ ಹೋಗಬಾರ್ದು ಅಂತ ಮಾಡಿರ್ತಾರೆ. ಭಕ್ತ ಮೀರಾಗ ಅದು ಗೊತ್ತಿಲ್ಲ. ಒಂದು
ಎರಡನೇದು ಭಜನೆ ಮಾಡ್ತಾ ಮಾಡ್ತಾ ಹಾಡ್ತಾ ಸೀದಾ ದೇವಸ್ಥಾನಕ್ಕೆ ಹೊರಟೋಗ್ತಾಳೆ. ಅಲ್ಲಿ ಪುರೋಹಿತರು ಹೆಸರು ಜ್ಞಾಪಕ ಬಂದು ಹೇಳ್ತೀನಿ. ಆ ಪುರೋಹಿತರು ರುಖೋ ನಿಲ್ಲು ಅಲ್ಲೇ, ಇಲ್ಲಿ ಹೆಂಗಸಿಗೆ ಅನುಮತಿ ಇಲ್ಲ ಅಂತಾರೆ ಪುರೋಹಿತರು. ಮತ್ತೆಲ್ಲ ಗಂಡಸರು ನಿಂತಿರ್ತಾರೆ. ಆಕೆ ಹೇಳ್ತಾಳೆ, ಇರತಕ್ಕಂಥ ಒಬ್ಬನೇ ಪುರುಷ, ಕೃಷ್ಣ ಒಬ್ಬನೇ ಪುರುಷ, ಮಿಕ್ಕಿನವರೆಲ್ಲ ಸ್ತ್ರೀಗಳೇ. ಅಂದರೆ ನಾವು ಹೆಣ್ಣು ಗಂಡು ಅಂತ ಭಾಗ ಮಾಡ್ಕೊಂಡಿದ್ವಿ. ಇಲ್ಲ, ಎಲ್ಲ ಪ್ರಕೃತಿಗೆ ಸೇರಿರೋದೆ. ಸೊ ಪುರುಷ ಅಂದರೆ ಅವನೊಬ್ಬನೇ. ನಾನು ಇಷ್ಟು ದಿವಸ ಹಾಗೆ ತಿಳ್ಕೊಂಡಿದ್ದೆ, ಇಲ್ಲಿ ನೀವು ಕಾಣೋರೆಲ್ಲ ಸ್ತ್ರೀ ಸ್ವರೂಪನೇ. ಅಂದರೆ ಆಗ ಆ ಪುರೋಹಿತಂಗೆ ಜ್ಞಾನೋದಯವಾಗುತ್ತೆ. ಓಹೋ, ನಾವೆಲ್ಲ ಪ್ರಕೃತಿ, ಅವನು ಮಾತ್ರ ಪುರುಷ ಅಂತ. ಆ ರೀತಿ ಪ್ರಕೃತಿ ಪುರುಷ. ಇದರಲ್ಲಿ ಅಪರಾ ಪ್ರಕೃತಿ ಪರಾ ಪ್ರಕೃತಿ ಅಂತಾರೆ. ಅಪರಾ ಪ್ರಕೃತಿ ಅಂದರೆ ಯಾವುದಪ್ಪ ಅಂದರೆ ಪಂಚಮಹಾಭೂತಗಳು ಮತ್ತು ಮನಸ್ಸು, ಬುದ್ಧಿ, ಅಹಂಕಾರ. ಮನಸ್ಸು, ಬುದ್ಧಿ, ಅಹಂಕಾರ ಅಂದರೆ ಸಾರ್ವತ್ರಿಕ ಮನಸ್ಸು ಅಂತ ಹಿರಣ್ಯ ಗರ್ಭ ಅಂತ ತಗೊಳ್ತಾರೆ. ಮತ್ತು ಸಾರ್ವತ್ರಿಕ ಅಹಂಕಾರ ಮತ್ತು ಅವ್ಯಕ್ತ. ಅವ್ಯಕ್ತ ಅಂದರೆ ಪ್ರಪಂಚಕ್ಕೊಂದು ಬೀಜಾವಸ್ಥೆ. ಇದೆಲ್ಲವೂ ಅಪರಾ ಪ್ರಕೃತಿ, ನಿಕೃಷ್ಟವಾದಂಥ ಪ್ರಕೃತಿ. ಯಾಕಪ್ಪ ಅಂದರೆ ಇದರಿಂದಲೇ ಬಂಧನ ಬರೋದು ನಮಗೆ. ಶರೀರಕ್ಕೆ ಪಂಚಮಹಾಭೂತಗಳಿಂದಾಗಿರೋ ಶರೀರಕ್ಕೆ ತಾದಾತ್ಮ್ಯತೆ ಪಡೆದೇ ಇದ್ದೇನು ಬಂಧನ ಇಲ್ಲ. ಶರೀರವೇ ನಾನು ಅಂದ್ಕೊಳ್ತೀವಿ, ಬಂಧನ ಶುರುವಾಗುತ್ತೆ. ಸೊ ಇದು ಬಂಧನಕ್ಕೆ ಈಡು ಮಾಡುತ್ತಾ. ಇದು ಶರೀರ ನಾನು ಅಂದ್ಕೊಂಡ್ಮೇಲೆ ಈ ಶರೀರಕ್ಕೆ ಸಂಬಂಧಕ್ಕೆ ಬಂದಿದ್ದೆಲ್ಲ ನಂದು, ಇಲ್ಲದೆ ನಂದಲ್ಲ. ಸೊ ಈ ನಾನು ನಂದು ಅನ್ನೋದು ಜೀವನ ಮಾಡ್ತಿರ್ತೀವಿ, ಇದು ಬಂಧನ ಆಗುತ್ತೆ. ಸೊ ಇದು ಬಂಧನಕ್ಕೆ ಈಡು ಮಾಡುತ್ತಾ ಕಾರಣ ಇದನ್ನು ನಿಕೃಷ್ಟವಾದಂಥ ಪ್ರಕೃತಿ ಅಂತಾರೆ. ಹೌದಾ? ಇನ್ನು ಶ್ರೇಷ್ಠವಾದಂಥ ಪ್ರಕೃತಿ ಅಂದರೆ ಆ ನಾನು ಅನ್ನತಕ್ಕಂಥ ಅನಿಸುವಿಕೆ, ಜೀವತ್ವ, ಅದನ್ನು ಪರಾಪ್ರಕೃತಿ ಅಂತಾರೆ. ಯಾಕಪ್ಪ ಅಂದರೆ ಅದು ಪರಮಾತ್ಮನೇ ಎಲ್ಲರ ಶರೀರದಲ್ಲಿ ಸತ್ ಸೃಷ್ಟ ತದೈವಾನು ಪ್ರಾವಿಶತು. ಜಗತ್ತನ್ನು ಸೃಷ್ಟಿ ಮಾಡಿ ಪರಮಾತ್ಮನೇ ಸೇರ್ಕೊಂಡಿರೋ ಎಲ್ಲ ಶರೀರದಲ್ಲೂ, ಎಲ್ಲ ಶರೀರದಲ್ಲಿರತಕ್ಕಂಥ ಪರಮಾತ್ಮ ಸ್ವರೂಪವೇ. ಹೌದಾ? ಇದನ್ನು ಸಾಯಂಕಾಲ ಹೇಳ್ತಿದ್ನಲ್ಲ, ಫ್ಯಾನಲ್ಲಿ ಇರೋದು, ಮೈಕಲ್ಲಿ ಇರೋದು, ಟ್ಯೂಬ್ಲೈಟ್ ಎಲ್ಲೂ ಕರೆಂಟೇ, ಬೇರೆ ಬೇರೆ ಕಾಣುತ್ತೆ ನಮಗೆ. ಅದೇ ರೀತಿ ಇಲ್ಲಿ ಕಾಣತಕ್ಕಂಥ ಎಲ್ಲರಲ್ಲೂ ಪರಮಾತ್ಮ ಸ್ವರೂಪ ಇದೆ. ಆ ಪರಮಾತ್ಮ ಸ್ವರೂಪ ಈ ಶರೀರದ ಸಂಬಂಧದಲ್ಲಿ ಬಂದ ಬುದ್ಧಿ ಏನು ಮಾಡುತ್ತೆ? ಶರೀರವೇ ನಾನು ಅಂದ್ಕೊಳ್ಳುತ್ತೆ. ಅದು ಚೈತನ್ಯ ಸ್ವರೂಪ. ಯಾವುದು? ನಾನು ಇಂಥವನು ಅನ್ನತಕ್ಕಂಥದ್ದು ಚೈತನ್ಯ ಸ್ವರೂಪ. ಅದಕ್ಕೆ ನೋಡಿ, ನನ್ನ ಶರೀರ ಇದೆ ಅಂತ ಹೇಳಬೇಕಾದ್ರೆ ನಾನಿರಬೇಕು. ಹೌದಾ? ನನ್ನ ದುಡ್ಡಿದೆ, ನನ್ನ ಶರೀರ ಇದೆ, ನನ್ನ ಮನಸ್ಸು ಈ ರೀತಿ ಇದೆ, ನನ್ನ ಬುದ್ಧಿ ಇದೆ ಅನ್ಬೇಕಾದ್ರೆ ನಾನಿದ್ದರೆ ಇವೆಲ್ಲನೂ ಹೇಳೋಕ್ಕಾಗೋದು. ನಾನಿದ್ದೀನಿ ಅನ್ನೋಕ್ಕೆ ಏನು ಪ್ರಮಾಣ ಬೇಕಂದರೆ, ಯಾಕೆಂದರೆ ಅದು ಆ ಚೈತನ್ಯ ಸ್ವರೂಪವೇ ಪರಿಚ್ಛಿನ್ನವಾಗಿ ಕಾಣ್ತಿದೆ ಅಷ್ಟೇ. ಅದಕ್ಕೋಸ್ಕರ ಪರಾಪ್ರಕೃತಿ ಅಂತಾರೆ. ಅಂದರೆ ಪುರುಷ ಪ್ರಕೃತಿ, ಇದು ಬಂಧನಕ್ಕೆ ಈಡು ಮಾಡುತ್ತಾ ಆದ ಕಾರಣ ಇದು ಅಪರಾ ಪ್ರಕೃತಿ. ಅದು ಚೈತನ್ಯವೇ ಪರಿಚ್ಛಿನ್ನವಾಗಿ ಕಾಣ್ತಿದೆ ಅನ್ನೋ ದೃಷ್ಟಿಯಿಂದ ಅದನ್ನು ಪರಾಪ್ರಕೃತಿ ಅಂತಾರೆ. ಹೌದಾ? ಆಯಿತು. ಇನ್ನು ವೇದಗಳು ಅಂದರೆ ಏನು ಅನ್ನತಕ್ಕಂಥದ್ದೊಂದು ಪ್ರಶ್ನೆ ಇದೆ. ವೇದಗಳಂದರೆ ಏನು ಅಂತ ಅಲ್ಲಿ ಆಸ್ಪೆಕ್ಟ್ಸ್ ಕೊಡಿ ಅಮ್ಮ. ಈಗ ಬರ್ತಾ ಇದ್ದ ಬೋಧಿ ವೃಕ್ಷದಲ್ಲಿ ಇದು ಬರಿತಾ ಇದ್ದೀರಾ? ಇಲ್ಲ, ನೆಕ್ಸ್ಟ್ ವೀಕಿಂದ ಬರುತ್ತೆ. ನಿಂತೋಗ್ಬಿಟ್ಟಿತ್ತು ಒಂದು 6 ವಾರದಿಂದ, ಮತ್ತು ನೆಕ್ಸ್ಟ್ ವೀಕಿಂದ ಶುರುವಾಗುತ್ತೆ. ಅಲ್ಲ, ಅಲ್ಲೆಲ್ಲ ಒಂದು ನೋಡಬೇಕಾಗಿತ್ತು, ಆಮೇಲೆ ನೋಡೋಣ.
ಇದು ವೇದಗಳು ಅಂದರೆ ಏನು ಅನ್ನತಕ್ಕಂಥ ಒಂದು ಪ್ರಶ್ನೆ ಇದೆ. ವೇದ ಅನ್ನತಕ್ಕಂಥದ್ದು ವಿದ್ ಧಾತು ಇಂದ ಬಂದಿರತಕ್ಕಂಥ, ಸಂಸ್ಕೃತದಲ್ಲಿ ಭಾಷಾ ವ್ಯವಸ್ಥೆ ಆಗಿದೆ ಅಂದರೆ ಒಂದು ಶಬ್ದಕ್ಕೆ ಒಂದು ಧಾತು ಇರುತ್ತೆ, ಆ ಧಾತುಗೆ ಇಂಥದ್ದು ಅರ್ಥ ಅಂತ, ಹೌದಾ? ಸೊ ಇಂಥ ಅರ್ಥ ಅಂತಿರುತ್ತೆ. ನಿಜವಲ್ಲ ಆ ಸಂಸ್ಕೃತ ಭಾಷೆ ಮತ್ತು ಆ ನಿರುಕ್ತ ಅಂತಾರೆ, ಧಾತುಗೆ ಅರ್ಥ ಇವೆಲ್ಲ ಇರೋದು ನಿರುಕ್ತ ಅಂತಾರೆ. ಅವೆಲ್ಲ ಗೊತ್ತಿದ್ರೆ ನಿಜವಲ್ಲ ಭಾಳಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ ನಮಗೆ. ಈ ಶಬ್ದನ ಯಾಕೆ ಉಪಯೋಗಿಸ್ತೀರಾ ಅಂದರೆ ಆ ಶಬ್ದದಲ್ಲೇ ತತ್ವ ತಿಳಿದುಬಿಡುತ್ತೆ. ಇವು ನೋಡಿ, ದೇಹ, ಶರೀರ ದೇಹ ಅಂತಾರೆ, ಕನ್ನಡದಲ್ಲಿ ದೇಹ ಅಂತೀವಿ ಅಂತಾರೆ ಅಷ್ಟೇ. ಸಂಸ್ಕೃತದಲ್ಲಿ ಯಾಕೆ ದೇಹ ಅಂತೀರ ಅಂದರೆ ದಹನ ಯೋಗ್ಯ ದೇಹ, ಕೊನೆಯಲ್ಲಿ ಬೆಂಕಿಲಿ ಹಾಕೋದಕ್ಕೆ ಇದು ಯೋಗ್ಯತೆ. ಎಷ್ಟೇ ಚೆನ್ನಾಗಿ ಮೇಂಟೈನ್ ಮಾಡಿಕೊಂಡ್ರು ಕೊನೆಯಲ್ಲಿ ಸುಡೋದೇ ಇದನ್ನು, ಅದಕ್ಕೆ ದೇಹ ಅಂತಾರೆ. ಶರೀರ ಅಂತಾರೆ, ಶರೀರ ಯಾಕೆ? ಶೀರ್ಯಮಾನ ಸ್ವಭಾವತ್ವ ಶರೀರ, ಇದು ಸೌದು ಹೋಗ್ತಾ ಇರುತ್ತೆ, ಕ್ಷೀಣಿಸಿ ಹೋಗ್ತಾ ಇರುತ್ತೆ, ಅದಕ್ಕೋಸ್ಕರ ಶರೀರ ಅಂತಾರೆ. ಇನ್ನೂ ಒಂದು ಚೆನ್ನಾಗಿದೆ ನೋಡಿ, ಈ ನಾದಿನಿ ಅಂತಾರಲ್ಲ ಕನ್ನಡದಲ್ಲಿ, ಅಂದರೆ ಯಜಮಾನರ ತಂಗಿ ಆಕೆನ ನನಂದ್ರಿ ಅಂತಾರೆ ಸಂಸ್ಕೃತದಲ್ಲಿ. ಯಾಕೆ ನನಂದ್ರಿ ಅಂತಾರೆ ಅಂದರೆ ನಂದತೀತಿ ನನಂದ್ರಿ, ಅತ್ತಿಗೆ ನೋಡಿ ಯಾವತ್ತೂ ಸಂತೋಷ ಪಡಲ್ಲಂತೆ. ಅತ್ತಿಗೆ ನೋಡಿ ಯಾವತ್ತೂ ಸಂತೋಷ ಪಡಲ್ಲ, ಏನೋ ಒಂದು ಕಿತಾವತಿ ಮಾಡ್ತಾನೆ ಇರ್ತಾರೆ. ಹೆಣ್ಮಕ್ಳು ಬಂದು ಹೋದಂದರೆ ಗಲಾಟೆ ಜಾಸ್ತಿ ಆಯ್ತು ಮನೆಗಳಲ್ಲಿ, ಇದೆಲ್ಲ ಇದೆ ನಮ್ಮಲ್ಲಿ. ಅಂದರೆ ಯಾವತ್ತೂ ಸಂತೋಷ ಪಡಲ್ಲ ಅತ್ತಿಗೆ ನೋಡಿ ಅನ್ನೋದಕ್ಕೋಸ್ಕರ ನಾನಂದ್ರಿ ಅಂತಾರೆ. ಸೊ ಈ ರೀತಿ ಆ ಶಬ್ದದಲ್ಲೇ ಸಾಕಷ್ಟು ತತ್ವ ತಿಳಿದೋಗುತ್ತೆ. ಅದರಲ್ಲಿ ವಿದ್ ಧಾತುವಿಂದ ಬಂದಿರತಕ್ಕಂಥದ್ದು ವೇದ ಅನ್ನೋದು. ಅದು ಕರಣೆ ಪ್ರಜ್ಞೆ, ಅಂದರೆ ಕರಣೆ ಅಂದರೆ ಮಾಡತಕ್ಕಂಥದ್ದು, ಪ್ರಜ್ಞೆ ಅಂದರೆ ಜ್ಞಾನ. ಪರಮಾತ್ಮ ಈ ಜಗತ್ತನ್ನು ಸೃಷ್ಟಿ ಮಾಡಿ ಮನುಷ್ಯ ಏನೇನು ಮಾಡಬೇಕು ಅನ್ನತಕ್ಕಂಥನೆಲ್ಲೂ ಹೇಳಿ ಕೊನೆಗೆ ಏನು ಜ್ಞಾನವನ್ನು ಪಡಿಬೇಕು ಅನ್ನೋದನ್ನು ತಿಳಿಸ್ಕೊಡ್ಲಿಕ್ಕೋಸ್ಕರವಾಗಿ ಆ ವೇದಗಳನ್ನು ಸೃಷ್ಟಿ ಮಾಡಿ, ಸೃಷ್ಟಿ ಆಯಿತು ಪ್ರಪಂಚ ಅಂದಾಗ ವೇದಗಳ ಸೃಷ್ಟಿನೂ ಆಗಿದೆ. ಅಂದರೆ ಮಂತ್ರಗಳು ಅನ್ನತಕ್ಕ ಸೃಷ್ಟಿನಲ್ಲಿ ಇತ್ತು. ಅದನ್ನು ಮಹರ್ಷಿಗಳು ತಮ್ಮ ತಪಶಕ್ತಿಯಿಂದ ನೋಡಿದ್ರು, ಕಂಡಿಡ್ಕೊಂಡ್ರು. ಅದಕ್ಕೆ ಮಂತ್ರ ದ್ರಷ್ಟಾಹ ಅಂತಾರೆ. ಮಂತ್ರಗಳನ್ನು ನೋಡಿದವರೇ ಹೊರತು ಮಂತ್ರಗಳನ್ನು ಸೃಷ್ಟಿ ಮಾಡಿದವರು ಬರೆದವರಲ್ಲ. ಸೊ ಸೃಷ್ಟಿನಲ್ಲಿತ್ತು, ಕಂಡಿಡ್ಕೊಂಡು ನಮ್ಗೆ ಹೇಳಿದ್ರು. ಇದನ್ನು ವೇದಗಳು ಅಂತಾರೆ. ಆಯಿತಾ? ಇವಾಗ ಇಲ್ಲಿ ಟಿ ವಿ ವೇವ್ಸು, ರೇಡಿಯೋ ವೇವ್ಸು ಎಲ್ಲ ಇವೆ. ನಮಗಿವಾಗ ಕಾಣುತ್ತೋ? ಇಲ್ಲ. ಯಾವಾಗ ನಾವು ಟಿ ವಿ ತಂದು ಆನ್ ಮಾಡ್ತೀವೋ ಆವಾಗ ಇಲ್ಲಿ ವ್ಯಕ್ತವಾಗುತ್ತೆ. ಅದೇ ರೀತಿ ಮಹರ್ಷಿಗಳು ತಮ್ಮ ತಪಶಕ್ತಿಯಿಂದ ಯಾವಾಗ ತಮ್ಮ ಅಂತಃಕರಣ ಆ ಮಟ್ಟಕ್ಕೆ ತೊಗೊಂಡೋದ್ರೋ ಅವಾಗ ಅವ್ರಿಗೆ ಆ ಮಂತ್ರಗಳು ಗೊತ್ತಾಯಿತು. ಸೊ ಅದನ್ನು, ಆ ಮಂತ್ರಗಳನ್ನು ವೇದ ಅಂತಾರೆ. ಅದು ನಮಗೆ ಮನುಷ್ಯನಾಗಿ ಏನು ಮಾಡಬೇಕು, ಏನು ತಿಳ್ಕೋಬೇಕು ಅನ್ನತಕ್ಕಂಥ ತಿಳಿಸ್ಕೊಡುತ್ತೆ. ಇದು ಒಂದು ಅಷ್ಟೇ ಅಲ್ಲ, ಸೃಷ್ಟಿತತ್ವಂ ಅನೇನ ವೇತ್ತೀತಿ ವೇದ. ಸೃಷ್ಟಿತತ್ವ ಅನ್ನತಕ್ಕಂಥದ್ದು ವೇದಗಳಿಂದಲೇ ತಿಳಿದು ಬರುತ್ತೆ ಹೊರತು ಮತ್ತಿನ್ಯಾವುದೂ ತಿಳಿದು ಬರಲಿಕ್ಕೆ ಸಾಧ್ಯವಿಲ್ಲ. ನಿನ್ನೆ ನಾನು ಹೇಳಿದ್ನಲ್ಲ, ಈ ಸೃಷ್ಟಿ ಮೂಲ ಇವರು ಆಟಮ್, ಪ್ರೋಟಾನ್, ಅದು ಆಟಮ್ಸ್ ಅಂದರು ಮೊದಲು ಸೈಂಟಿಸ್ಟು. ಆಮೇಲೆ ಆಟಮ್ಸ್ ಅಲ್ಲ, ಅದು ಮತ್ತೆ ಡಿವೈಡ್ ಮಾಡುವುದು ಪ್ರೋಟಾನ್, ನ್ಯೂಟ್ರಾನ್ ಅಂದರು. ಸೊ ಭಾಳಷ್ಟು ದಿವಸ ಹಾಗೆ ಇತ್ತು. ಇನ್ನೂ ಒಂದು ಅಭಿಪ್ರಾಯನೂ ಬಂದಿತ್ತು, ಯಾವುದು ಜಲರೂಪದಲ್ಲಿ ಇರ್ಬೋದೇನೋ ಸೃಷ್ಟಿ ಮೂಲ ಅಂತ. ಕೊನೆಗೆ ಮೊನ್ನೆ ಏನು ಮಾಡಿದ್ರು, ದೈವ ಕಣ ಅಂತ ಯಾವುದನ್ನು ಒಂದು ಕಂಡಿಡಿದ್ರು. ಅದಕ್ಕೆ ಕೆಲವರು ದೈವ ಕಣ ಅಂದ್ಬಿಡ, ಕಣ ಅನ್ನೋ ಅಷ್ಟೇ, ದೈವ ಏನು ಬಂತಲ್ಲಿ ಅಂತ ಶುರು ಮಾಡಿದ್ರು. ಆಯಿತು, ಆ ಕಣ ಅನ್ನತಕ್ಕಂಥ ಕಂಡಿಡಿದ್ರು. ಇವಾಗ ಏನು ಹೇಳ್ತಿದ್ದಾರೆ, ಯಾವುದೋ ಒಂದು ಬ್ಲ್ಯಾಕ್ ಪವರ್ ಅಂತಿದೆ. ಬ್ಲ್ಯಾಕ್ ಪವರ್ ಅಂದರೆ ಕಪ್ಪು ಶಕ್ತಿ. ವಾಸ್ತವ ಕೃಷ್ಣ ಅಂದರೂ ಕಪ್ಪು ಅಂತಲೇ ಅರ್ಥ ಬರುತ್ತೆ. ಅದಕ್ಕೆ ಕೃಷ್ಣ ಶಕ್ತಿ ಅಂತ ಒಪ್ಪಲ್ಲ ಅವರು. ಯಾವುದೋ ಒಂದು ಶಕ್ತಿ ಇದೆ, ಅದು ಕಪ್ಪು ಬಣ್ಣದಲ್ಲಿದೆ. ಆದರೆ ಒಂದು ಅಂಶ ಈ ಕಣ, ನಾವು ಕಂಡುಹಿಡಿದಿರೋ ಕಣ, ಆ ಸಂಪೂರ್ಣವಾಗಿ ಆ ಬ್ಲ್ಯಾಕ್ ಶಕ್ತಿನ ಇನ್ನೂ ಕಂಡುಹಿಡಿಯೋಕ್ಕಾಗಿಲ್ಲ ಅಂತಾರೆ. ಇವಾಗೇನೋ ಚೈನಾದವರು ಶುರು ಮಾಡಿದ್ದಾರೆ, ನಾವು ಕಂಡುಹಿಡಿತೀವಿ ಅಂತ. ಏನೋ ಒಂದು ಕಂಡುಹಿಡಿತಾರೆ, ಕೊನೆಗೆ ಏನೋ ಒಂದು ಹೇಳ್ತಾರೆ. ಹೌದಾ? ಅಲ್ಲಿಗೆ ಸೃಷ್ಟಿ ರಹಸ್ಯ ಅದಾಗುತ್ತೀವಿ ಅಂದರೆ ಆಗೋಲ್ಲ. ಯಾಕೆಂದರೆ
ಭೌತಿಕ ಪ್ರಪಂಚವನ್ನೇ ಅನ್ವೇಷಣೆ ಮಾಡ್ತಾರೆ ಹೊರತು ಅನ್ವೇಷಣೆ ಮಾಡಲ್ಲ. ಅರ್ಥವಾಗುತ್ತೆಯಾ? ಭೌತಿಕ ಪ್ರಪಂಚನ ದೃಶ್ಯರಾಶಿ ಎಲ್ಲ ಅನ್ವೇಷಣೆ ಮಾಡ್ತಾರೆ. ಅನ್ವೇಷಣೆ ಮಾಡೋ ಸೈಂಟಿಸ್ಟ್ ಇದ್ದಾನೆಲ್ಲ ಅವನು ಅನ್ವೇಷಣೆ ಮಾಡ್ಕೊಳ್ಳಲ್ಲ. ಅವನು ಮಾಮೂಲು ಮನುಷ್ಯನಾಗೆ ಇರ್ತಾನೆ. ಆದರೆ ಅವನ್ನು ಸೇರಿಸಿ ಅನ್ವೇಷಣೆ ಮಾಡಿದ್ರೆ ನಮಗೆ ಸೃಷ್ಟಿ ರಹಸ್ಯ ಗೊತ್ತಾಗುತ್ತೆ. ಆದರೆ ಅವನ್ನು ಲ್ಯಾಬ್ನಲ್ಲಿ ಹಾಕಿ ಮಾಡಲಿಕ್ಕಾಗಲ್ಲ. ಮತ್ತು ಈ ವೇದಗಳೇನು ಮಾಡುತ್ತೆ, ಈ ಜಗತ್ತಿನ ಬಗ್ಗೆನೂ ತಿಳಿಸ್ಕೊಡುತ್ತೆ ಮತ್ತು ಅನ್ವೇಷಣೆ ಮಾಡೋನ ಬಗ್ಗೆನೂ ತಿಳಿಸ್ಕೊಡುತ್ತೆ. ಅನ್ವೇಷಣೆ ಮಾಡುತ್ತೆ. ಆದ ಕಾರಣ ಸೃಷ್ಟಿ ತತ್ವ ಅನ್ನತಕ್ಕಂಥದ್ದು ವೇದಗಳಿಂದಲೇ ತಿಳಿದು ಬರುತ್ತೆ. ಅನೇನ ವೇತ್ತಿ ಸೃಷ್ಟಿ ತತ್ವಂ ಅನೇನ ವೇತ್ತಿ ಇತಿ ವೇದ. ಸೃಷ್ಟಿ ತತ್ವ ಅನ್ನತಕ್ಕಂಥದ್ದು ಇದರಿಂದಲೇ ತಿಳಿದು ಬರುತ್ತೆ. ಆದ ಕಾರಣ ಅದನ್ನು ವೇದ ಅಂತಾರೆ. ಬಂದು ಅನನ್ಯ ಪ್ರಮಾಣ ವಿದಂತಿ. ಯಾವ ಬೇರೆ ಪ್ರಮಾಣದಿಂದ ಯಾವುದನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯವಿಲ್ವೋ ಅಂಥದ್ದನ್ನು ತಿಳಿಸ್ಕೊಡುತ್ತೆ. ಅಂದರೆ ಈಗ ನಾವು ವಿಜ್ಞಾನಿಗಳು ಕಣ್ಣಿಗೆ ಕಾಣುತ್ತೆ ಪಂಚಜ್ಞಾನಿಯಿಂದಲೇ ಏನೇನು ತಿಳ್ಕೊಬೋದೋ ಅದನ್ನು ನಾವು ತಿಳ್ಕೊಬೋದು. ಮನಸ್ಸು ಬುದ್ಧಿಯಿಂದ ವಿಚಾರ ಮಾಡಿ ತಿಳ್ಕೊಬೋದು. ಹೌದಾ? ಇನ್ನು ಕೆಲವನ್ನ ಅನುಮಾನದಿಂದ ತಿಳ್ಕೊಬೋದು. ಇದು ಪ್ರತ್ಯಕ್ಷ. ಇಂದ್ರಿಯದಿಂದ ತಿಳ್ಕೊಳ್ಳೋದು ಪ್ರತ್ಯಕ್ಷ ಪ್ರಮಾಣ. ಅನುಮಾನದಿಂದ ತಿಳ್ಕೊಬೋದು. ಅನುಮಾನ ಅಂದರೆ ಊಹೆ ಮಾಡತಕ್ಕಂಥದ್ದು. ಮೊನ್ನೆ ಯಾರೋ ಸ್ವಾಮಿಗಳು ಹೇಳ್ತಿದ್ರು, ಯಜಮಾನರು ಮನೆಗೆ ಬರ್ತಾರೆ, ಅಲ್ಲಿ ಯಾರ್ದೋ ಚಪ್ಪಲಿ ಬಿಟ್ಟಿದ್ದಾರೆ ಹೊರಗಡೆ, ಅದನ್ನು ನೋಡಿ ಓಹೋ ಯಾರೋ ಬಂದು ನೆಂಟರು ಅಂದ್ಕೊಳ್ತಾರೆ ಅಂತ. ಈ ದೃಷ್ಟಾಂತ ಸರಿಯಲ್ಲ. ಅನುಮಾನ ಪ್ರಮಾಣಕ್ಕೆ ಯಾವ ದೃಷ್ಟಾಂತ ಅಂದರೆ ಇನ್ನು ಅದನ್ನೇನು ಮಾಡೋದು ಬದಲಾಯಿಸೋಕ್ಕಾಗಲ್ಲ. ಇಲ್ಲಿ ಯಾರೋ ಚಪ್ಪಲಿ ಬಿಟ್ಟಿದ್ದಾರೆ ಹೊರಗಡೆ ಅಂದಾಗ ಯಾರೋ ನೆಂಟರು ಬಂದಿರಬೇಕು ಅಂತ ಅಂದ್ಕೊಳ್ತೀವಿ ನಾವು. ಒಳಗಡೆ ನೋಡೋದು ಯಾರಿಲ್ಲ. ಮತ್ತು ಯಾವ್ದು ಚಪ್ಪಲಿ ಅಂದರೆ ಆಕೆ ಹೇಳ್ತಾಳೆ, ಈಗಲೇ ಹೋಗಿ ತೊಗೊಂಬಂದೆ ನಾನು, ಯಾಕೆಂದರೆ ನನ್ನ ಚಪ್ಪಲಿ ಕಿತ್ತೋಯ್ತು, ಹಳೆ ಚಪ್ಪಲಿ ಅಂತ ಬಿಸಾಟಿ ತೊಗೊಂಬಂದೆ ಹೊಸ್ತು ಅಂತಾಳೆ ಆಕೆ. ಅಂದರೆ ಚಪ್ಪಲಿ ಇದ್ದರೆ ಅಲ್ಲಿ ಯಾರೋ ಬಂದ್ಯಾರೆ ಅಂತ ಊಹೆ ಮಾಡೋಕ್ಕಾಗಲ್ಲ. ಊಹೆ ಮಾಡೋಕ್ಕೆ ಕೆಲಸ ತಪ್ಪಾಗ್ಬೋದು. ಅದಕ್ಕೋಸ್ಕರ ಸಾಂಪ್ರದಾಯಿಕವಾಗಿ ಏನು ದೃಷ್ಟಾಂತ ಕೊಡ್ತಾರೋ ಅದೇ ಕರೆಕ್ಟ್ ಆಗುತ್ತೆ, ಬದಲಾಯಿಸೋಕ್ಕಾಗಲ್ಲ. ಸುಮ್ಮನೆ ಸ್ವಾಮಿಗಳು ಹೇಳ್ಕೊಂಡು ಹೋಗ್ತಿರ್ತಾರೆ, ಜನಗಳು ಹ್ಞೂ ಅಂತಾರೆ ಅಷ್ಟೇ. ಮತ್ತು ಸಾಂಪ್ರದಾಯ ಕೊಡತಕ್ಕಂಥ ದೃಷ್ಟಾಂತ ಪರ್ವತ ವನ್ಯಮಾನ್, ಬೆಟ್ಟದಲ್ಲಿ ಬೆಂಕಿ ಇದೆ. ಎಲ್ಲ ಯಾಕೆ ಕಾಣ್ತಲೇ ಇಲ್ಲ ಬೆಂಕಿ? ನಾನು ನೋಡ್ತಾ ಇದ್ದೀನಿ ಬೆಟ್ಟನ, ಬೆಂಕಿ ಕಾಣ್ತಾ ಇಲ್ಲ. ಧೂಮತ್ವ ಹೊಗೆ ಇದೆ ನೋಡು, ಹೊಗೆ ಕಾಣುತ್ತೆ ಇಲ್ಲ? ಹೊಗೆ ಕಾಣುತ್ತೆ, ಮತ್ತು ಬೆಂಕಿ ಇದೆ ಅಲ್ಲಿ. ಹೊಗೆ ಕಂಡ್ರೆ ಬೆಂಕಿ ಇದೆ ಅಂತ ಹೇಗೆ ನಿಶ್ಚಯ ಮಾಡ್ತೀಯ? ಏನು ನಿಯಮ? ಹೊಗೆ ಇದ್ದರೆ ಬೆಂಕಿ ಇರುತ್ತೆ ಅಂತೇನು? ಅಪ್ಪ ನಮ್ಮ ಅನುಭವದಲ್ಲಿದೆ. ಎಲ್ಲಿ? ಯಥಾ ಮಹಾನಸ್ ಅಡುಗೆ ಮನೆಯಲ್ಲಿ, ಪೂರ್ವ ಕಾಲದ ಅಡುಗೆ ಮನೆ, ಇವಾಗಲ್ಲ. ಇವಾಗ ಅಡುಗೆ ಮನೆಯಲ್ಲಿ ಹೊಗೆ ಇರೋಲ್ಲ, ಹೊಗೆನೂ ಇರೋಲ್ಲ, ಅಡುಗೆನೂ ಇರೋಲ್ಲ. ಹೋಟ್ಲಿಗೆ ಹೋಗಿ ತಿಂದುಬರ್ತಾರೆ. ಇರಲಿ, ಪೂರ್ವ ಕಾಲದಲ್ಲಿ ಸೌದೆ ಒಲೆಯಲ್ಲಿ ಅಡುಗೆ ಮಾಡಬೇಕಾದ್ರೆ ಬೆಂಕಿ ಇದ್ದಾಗ ಹೊಗೆ ನೋಡಿದ್ದೀನಿ. ಆ ಅನುಭವದ ಮೇಲೆ ಇಲ್ಲಿ ಬೆಂಕಿ ಇದೆ ಅಂತ ಹೇಳ್ತಾ ಇದ್ದೀನಿ ಅಂದ್ಬಿಟ್ಟು ಬೆಂಕಿ ಕಣ್ಣಿಗೆ ಕಾಣದೇ ಇದ್ದರೂ ಊಹೆ ಮಾಡಿ ಹೇಳ್ತಾರೆ. ಇದನ್ನು ಅನುಮಾನ ಪ್ರಮಾಣ ಅಂತಾರೆ. ಮತ್ತು ಅರ್ಥಾಪತ್ತಿ ಪ್ರಮಾಣ. ಅರ್ಥಾಪತ್ತಿ ಅಂದರೆ ಅರ್ಥ ಆಪತ್ತಿ ಅಂದರೆ ನಾವು ನೋಡದೇ ಇದ್ರೂ ಅದೇ ರೀತಿ ಅರ್ಥ ಹೊಳೆಯುತ್ತೆ. ಇದಕ್ಕೂ ಅಷ್ಟೇ ಸಾಂಪ್ರದಾಯಿಕ ದೃಷ್ಟಾಂತ ಕೊಡೋದು ಪೀನಃ ದೇವದತ್ತ ರಾತ್ರಿಂಬುಂಕ್ತೆ. ದೇವದತ್ತ ಅನ್ನತಕ್ಕಂಥವನು ಭಾಳ ದಪ್ಪ ಆಗ್ಬಿಟ್ಟಿದ್ದಾನೆ. ಮತ್ತು ಅವನ ಮನೆಗೆ ತಿಂದಿದ್ದೇ ನೋಡಿಲ್ಲ ಯಾರು. ಊಟ ಮಾಡೋದ್ರೆ ಬೇಡ ಅಂತಾನೆ. ಹೋಗಲಿ ಬೇರೆ ಮನೆಗೆ ಹೋಗಿ ತಿಂತಾನ ಅಂದರೆ ಭಾಳ ಸಂಕೋಚ, ಯಾರ ಮನೆಗೂ ಹೋಗಲ್ಲ. ಹೋಟ್ಲಲ್ಲಿ ಹೋಗಿ ತಿಂತಾನ ಅಂದರೆ ಭಾಳ ಮಡಿವಂತಿಕೆ. ಹೋಟ್ಲಲ್ಲೂ ಹೋಗಿ ತಿನ್ನಲ್ಲ. ಆಗಿನ ಕಾಲಕ್ಕೆ ಹೋಟ್ಲಲ್ಲೂ ಇರಲಿಲ್ಲ ಅಂತ ಇಟ್ಕೊಳ್ಳಿ. ಈಗಿನ ಕಾಲಕ್ಕೆ ಹೇಳೋದಾದರೆ ಹೋಟ್ಲಿಗೂ ಹೋಗಿ ತಿನ್ನಲ್ಲ, ಬೇರೆ ಮನೆಗೆ ಹೋಗಿ ತಿನ್ನಲ್ಲ, ಮನೆಗೆ ತಿನ್ನಲ್ಲ. ಆದರೂ ವೆಯ್ಟ್ ಜಾಸ್ತಿ ಆಗಿ ಹೋಗ್ತಾಯಿದೆ. ಡಾಕ್ಟ್ರಿಗೆ ಹೋಗಿ ತೋರಿಸಿದ್ರೆ ಆರೋಗ್ಯವಾಗಿದ್ದಾನೆ, ಏನು ತೊಂದರೆ ಇಲ್ಲ, ಹಾಕಿ ತಿನ್ನಲಿ ಅಂತಾರೆ. ಮತ್ತು ಎಲ್ಲೂ ಅವ್ನು ಊಟ ಮಾಡಿದ್ದೆ ನೋಡಿದ ಮೇಲೆ ಅವ್ನು ವೆಯ್ಟ್ ಜಾಸ್ತಿ ಆಗ್ತಿದೆ. ಅಂದರೆ ರಾತ್ರಿ ಬುಂಕ್ತೆ, ಎಲ್ಲರೂ ಮಲಗಿದ ಮೇಲೆ
ಗೊತ್ತಿಲ್ಲದೆ ತಿಂತಾನೆ. ಇದು ನಮಗೆ ನೋಡದೇ ಇದ್ರೂ ಹೊಳೆಯುತ್ತೆ. ಸೊ ಆ ರೀತಿ ನಾವು ಅರ್ಥಾಪತ್ತಿ ಪ್ರಮಾಣನ ಉಪಯೋಗಿಸಿ, ಅನುಮಾನನ ಉಪಯೋಗಿಸಿ, ಪ್ರತ್ಯಕ್ಷನ ಉಪಯೋಗಿಸಿ ಯಾವುದನ್ನು ತಿಳ್ಕೊಳ್ಳೋಕ್ಕಾಗಲ್ವೋ. ಇನ್ನು ಶಬ್ದ ಪ್ರಮಾಣ ಅಂದರೆ ಈಗ ಪೇಪರ್ ನೋಡ್ತೀವಿ, ನೋಡಿದ್ರೆ ಯಾರೋ ಒಂದು ಆ ಪ್ರೊಫೆಸರ್ ಭಗವಾನ್ ಏನೋ ಮಾತಾಡ್ದ, ಅವ್ನಿಗೇನು ಬೇರೆ ಕೆಲಸ ಇಲ್ಲ. ನಾವು ಪ್ರೊಫೆಸರ್ ಭಗವಾನ್ಗೆ ಸುಮ್ಮನೆ ಇಂಥ ತರಲೆಗಳೇ ಅವನಿಗೋಸ್ಕರ ಈ ಪೇಜಾವರ ಮಠ ಸ್ವಾಮಿಗಳು ಮಾತಾಡೋದು ಅಂತ ಏನೋ ತಲೆ ಕೆಡಿಸ್ತಾರೆ. ನಾವು ಅದನ್ನು ತಲೆಗೆ ಹಾಕ್ಕೊಳ್ತೀವಿ. ನಾವು ಕೇಳಿದ್ವು ಪ್ರೊಫೆಸರ್ ಭಗವಾನ್ ನೋಡಿದ್ದನ್ನು ಕೇಳಿದ್ವು ಅಂದರೆ ಇಲ್ಲ, ಪೇಪರ್ಲ್ಲಿ ಓದಿ ತಿಳ್ಕೊಂಡಿದ್ದೀವಿ. ಅಂದರೆ ಶಬ್ದ ಪ್ರಮಾಣದಿಂದ ತಿಳ್ಕೊಳ್ತೀವಿ. ಹೌದಾ? ಇದು ಮತ್ತು ಅಂದರೆ ಪ್ರತ್ಯಕ್ಷ, ಅನುಮಾನ, ಅರ್ಥಾಪತ್ತಿ, ಶಬ್ದ, ಇನ್ನೊಂದು ಉಪಮಾನ. ಹೋಲಿಕೆ ಕೊಡೋದ್ರಿಂದಲೂ ನಮ್ಗೆ ಅರ್ಥ ಆಗುತ್ತೆ. ಇವಾಗ ಗಂಡು ಹುಡುಕ್ತಾ ಇರ್ತಾರೆ, ಯಾವುದು ಸೆಟ್ ಆಗಿಲ್ಲ. ಯಾಕೆ ಸುಮ್ಮನೆ ಈ ಥರ ಬದಲಾಡ್ತಿದ್ದೀರಾ, ನೋಡಿ ಅವ್ರ ಮಗ ಇದ್ದಾನೆ, ಅವ್ನು ನೋಡಿ ಸರಿ ಹೋಗುತ್ತೆ. ಹೌದೇನು, ನಮಗೂ ಸ್ವಲ್ಪ ದೂರದ ಸಂಬಂಧ, ಎಲ್ಲ ರೀತಿಯೂ ಸರಿ ಹೋಗುತ್ತೆ. ಮತ್ತು ಹೇಗಿದ್ದಾನೆ ಅವನು, ಹೈಟು, ಕಲರು ಹೇಗೆ, ನಿಮ್ಗೆ ಎರಡನೇ ಮಗ ಇದ್ದಾನೆ ನೋಡಿ ಹಾಗೆ ಇರ್ತಾನೆ, ಹಾಗಿದ್ರೂ ಪರವಾಗಿಲ್ಲ ಮಾಡ್ಕೋಬೋದು. ಇವಾಗ ಆ ಹುಡುಗನ ನೋಡದೇ ಇದ್ರೂ ಎರಡನೇ ಮಗನ ನೋಡಿಯಾರೆ, ಅವನು ನೋಡದೇ ಇದ್ರೂ ಹಾಗೆ ಇರ್ತಾನೆ ಅಂತ ಹೋಲಿಕೆ ಕೊಟ್ಟರೆ ನಮಗೊಂದು ಸ್ವಲ್ಪ ಅರ್ಥ ಆಗುತ್ತೆ. ಆ ರೀತಿ ಈ 5 ಪ್ರಮಾಣಗಳನ್ನು ಉಪಯೋಗಿಸಿ ಸಾಮಾನ್ಯವಾಗಿ ತಿಳ್ಕೊಳ್ತೀವಿ. ಯಾವುದನ್ನಾದರೆ ಈ ಪ್ರಮಾಣಗಳನ್ನೆಲ್ಲ ಉಪಯೋಗಿಸಿ ತಿಳ್ಕೊಳ್ಳಿಕ್ಕಾಗಲ್ವೋ, ಪ್ರತ್ಯಕ್ಷ ಪ್ರಮಾಣ, ಅನುಮಾನ, ಅರ್ಥಾಪತ್ತಿ, ಅನುಪಲಬ್ಧಿ, ಉಪಮಾನ, ಶಬ್ದ, ಇವುಗಳಿಂದ ತಿಳ್ಕೊಳ್ಳಿಕ್ಕಾಗಲ್ವೋ ಅಂಥದ್ದನ್ನು ಯಾವುದು ತಿಳಿಸ್ಕೊಡುತ್ತೋ ಅದು ಯಾವುದೋ ಧರ್ಮ ಲಕ್ಷಣ. ಧರ್ಮ ಯಾವುದು, ಅಧರ್ಮ ಯಾವುದು ಅನ್ನತಕ್ಕಂಥ ನಾವು ಪ್ರತ್ಯಕ್ಷವಾಗಿ ತಿಳ್ಕೊಳ್ಳೋಕ್ಕಾಗಲ್ಲ. ಹೌದಾ? ಅಸ್ಮಾತ್ ಅಂದರೆ ವೇದಗಳಿಂದ ತಿಳಿದು ಬರುತ್ತೆ. ಆದ ಕಾರಣ ಇದನ್ನು ವೇದ ಅಂತಾರೆ. ಬೇರೆ ಪ್ರಮಾಣದಲ್ಲಿ ಯಾವುದನ್ನು ತಿಳ್ಕೊಳ್ಳೋಕ್ಕಾಗಲ್ವೋ ಅದನ್ನು ವೇದಗಳು ತಿಳಿಸ್ಕೊಡುತ್ತೆ. ಅಂಥ ಗ್ರಂಥವನ್ನು ವೇದ ಅಂತಾರೆ. ಅಷ್ಟೇ ಅಲ್ಲ, ಸರ್ವೇ ಮನುಷ್ಯ ಸರ್ವಾ ವಿದ್ಯಾ ಯೈಹಿ ಯೇಷುವ ತತ ವಿದ್ವಾಂಸಶ್ಚ ಭವತಿ ತೇ ವೇದಾಃ. ಎಲ್ಲ ವಿಷಯಗಳನ್ನು ಯಾವುದರಿಂದ ತಿಳ್ಕೊಂಡು ವಿದ್ವಾಂಸನಾಗ್ತಾನೋ ಅವನಿಗೆ ತಿಳ್ಕೋಬೇಕು ಅನ್ನತಕ್ಕಂಥ ಆಸೆನೇ ಇರಲ್ವೋ. ಸಾಮಾನ್ಯ ನಾವೇನು ಮಾಡ್ತೀವಿ, ಪ್ರಪಂಚನ ತಿಳ್ಕೊಳ್ತೀವಿ, ತಿಳ್ಕೊಂಡು 2 ಭಾಗ ಮಾಡ್ತೀವಿ. ಇದು ಅನುಕೂಲ, ಇದು ಅನಾನುಕೂಲ ಅಂತ. ಹೌದಾ? ಅನುಕೂಲವಾದನ್ನು ಪಡೀಲಿಕ್ಕೆ ಪ್ರವೃತ್ತಿ ಕರ್ಮ, ಅನಾನುಕೂಲವಾದನ್ನು ಪಡೀಲಿಕ್ಕೆ ನಿವೃತ್ತಿ ಕರ್ಮ. ಹೌದಾ? ಇದನ್ನು ಮಾಡ್ತೀವಿ. ಹೌದಾ? ಇದಕ್ಕೆ ತಿಳ್ಕೊಳ್ಳೋದ್ರಿಂದಲೇ ಈ ವ್ಯವಹಾರ ನಡೀತಿದೆ. ಒಂದು ವೇಳೆ ತಿಳಿವೇ ಇಲ್ದಿರ ಇದ್ದರೆ ಈ ವ್ಯವಹಾರವೇ ನಡೆಯೋಲ್ಲ. ಒಂದ್ಸಲ ಮಡ್ರಾಸ್ಗೆ ಹೋಗಿದ್ದೀವಿ ನಾವು. ಯಾರ್ದೋ ಅಲ್ಲಿ ಮಡ್ರಾಸ್ಗೆ ಹೋಗಿ ಅಲ್ಲಿ ಉಪಹಾರ ಮಾಡಿಕೊಂಡು ಮುಂದೆ ಪ್ರಯಾಣ ಮಾಡಬೇಕು. ಹೋದ್ವಿ, ಆ ಕಾಂಪೌಂಡ್ ಒಳಗಡೆ ಹೋದರೆ 6-7 ಮನೆ ಇದೆ. ಯಾವ ಮನೆನೋ ಅವ್ರದ್ದು. ಸೊ ಒಬ್ರು ಯಾರೋ ಬಂದರು ಯಜಮಾನರು. ನಾವು ಲಗೇಜೆಲ್ಲ ಇಟ್ಕೊಂಡಿರೋದು ನೋಡಿದ್ರು. ಆದರೆ ಅವ್ರೇನು ಕೇರ್ ಮಾಡಲಿಲ್ಲ. ಅವ್ರ ಕಡೆಗೆ ಅವ್ರು ಸುಮ್ಮನಿದ್ರು. ನೋಡಿದ್ರೆ ಅವರೇ ಮನೆ ಯಜಮಾನರು. ಆಮೇಲೆ ನಾವು ವಿಚಾರಿಸಿದ್ವಿ ಇಂಥವ್ರ ಮನೆ ಯಾವುದು ಅಂದರೆ ಆಕೆ ಈಚೆಗೆ ಬಂದು ಆಕೆ ಕರ್ಕೊಂಡೋಗಿ ಎಲ್ಲ ಟಿಫನ್ ಕೊಟ್ಟೆಲ್ಲ ಮಾಡಿದ್ರು. ಆ ಯಜಮಾನರು ಅವರೇನು ಕೂಡಲಿಲ್ಲ. ಫಸ್ಟ್ ನಾವು ಕೂತಾಗ ನಾವು ಶುರು ಮಾಡಿದ್ಮೇಲೆ ಅವ್ರ ಭಾಗ ಅವ್ರು ಬಂದರು, ಒಂದು ಪ್ಲೇಟ್ ಹಾಕ್ಕೊಂಡ್ರು, ಅವರೇ ಬಡಿಸ್ಕೊಂಡ್ರು, ತಿಂದರು, ಹೊರಟೋಗ್ಬಿಟ್ರು. ಮತ್ತು ಹೋಗಿ ಟಿ ವಿ ನೋಡ್ತಿದ್ರು. ಬಸ್. ಯಾಕೆಂದರೆ ಅವ್ರ ವ್ಯವಹಾರ ಅಷ್ಟೇ ಅಂತೆ. ಏನು ತಲೆಗೆ ಹೊಳೆಯಲ್ಲ. ನಾನು ಅಂದ್ಕೊಂಡು ಆಗಿದ್ದರೂ ಒಳ್ಳೆಯದೇ. ನಮ್ಗೆ ಹೊಳೆದಷ್ಟು ಹಿಂಸೆ ಜಾಸ್ತಿ. ಈ ಪ್ರಪಂಚ ನೋಡೋದು, ಅದನ್ನು 2 ಭಾಗ ಮಾಡೋದು, ಮತ್ತು ಅದನ್ನು ಪಡೀಲಿಕ್ಕೆ ಪ್ರಯತ್ನ ಮಾಡೋದು ಯಾವುದು ಬೇಡ. ಅವ್ರು ನಮ್ಮನ್ನು ನೋಡಿದ್ರು, ಲಗೇಜ್ ತೊಗೋಬೇಕು ಅಂತ ಅನಿಸ್ತಿಲ್ಲ, ಬನ್ನಿ ಒಳಗಡೆ. ಏನಿಲ್ಲ. ನಾನು ಅಂದ್ಕೊಂಡೆ ಆಗಿದ್ದರೂ ಒಳ್ಳೆಯದೇ, ಏನು ಸಮಸ್ಯೆ ಇರಲ್ಲ ಅಂತ. ಮನೆಗಿನವ್ರು ಸಮಸ್ಯೆ ಆಗ್ಬೋದೇನೋ, ಬಟ್ ಅವ್ರಿಗೇನು ಸಮಸ್ಯೆ ಇರಲ್ಲ. ಆಗಲಿ. ಆದರೆ ಸಾಮಾನ್ಯ ಮನುಷ್ಯ ಆ ಥರ ಎಲ್ಲ ಒಬ್ಬರು ಇರ್ತಾರೆ, ಏನೋ ಡಿಫೆಕ್ಟ್ ಇದ್ದ ತೊಂದರೆ, ರೋಗ ಏನೋ ಇರುತ್ತೆ. ಆದರೆ ಏನು ಮಾಡ್ತಾನೆ,
ತಿಳ್ಕೊಂಡು 2 ಭಾಗ ಮಾಡಿ ಪಡೀಲಿಕ್ಕೆ ನಿವೃತ್ತಿ ಮಾಡ್ಕೊಳ್ಳೋಕ್ಕೆ ಪ್ರವೃತ್ತಿ ಕರ್ಮ ನಿವೃತ್ತಿ ಕರ್ಮ ಮಾಡ್ತಿರ್ತಾರೆ. ಆದರೆ ಈ ವೇದಗಳನ್ನು ತಿಳ್ಕೊಂಡ್ಬಿಟ್ಟು ವೇದಗಳು ಹೇಳತಕ್ಕಂಥ ತತ್ವ ಅಂತ ತಿಳ್ಕೊಂಡ್ಬಿಟ್ರೆ ಇನ್ನು ಅವನೆಲ್ಲವೂ ತಿಳ್ಕೊಂಡಾಗುತ್ತೆ. ಇನ್ನು ತಿಳ್ಕೋಬೇಕು ಅನ್ನತಕ್ಕಂಥ ಆಕಾಂಕ್ಷೆನೇ ಇರೋಲ್ಲ, ತೃಪ್ತನಾಗಿರ್ತಾನೆ. ಯಾಕಪ್ಪ ಅಂದರೆ ಅದು ತಿಳ್ಕೋಬೇಕು, ಮಾಡಬೇಕು, ಪಡಿಬೇಕು ಅಂತಿದಾನೆಲ್ಲ ಅವನ್ನೇ ತೆಗೆದಾಕ್ಬಿಡುತ್ತೆ. ಸೊ ಯಾವ ಗ್ರಂಥಗಳನ್ನು ಓದೋದ್ರಿಂದ ಮನುಷ್ಯಂಗೆ ಮತ್ತೆ ತಿಳ್ಕೋಬೇಕು, ಪಡಿಬೇಕು, ಮಾಡಬೇಕು ಅನ್ನತಕ್ಕಂಥ ಅಭಿಪ್ರಾಯ ಬರಲ್ವೋ ಅಂಥ ವಿದ್ಯೆಯನ್ನು ಯಾವ್ದು ಹೇಳ್ಕೊಡುತ್ತೋ ಅದು ಎಲ್ಲ ಮನುಷ್ಯರು ಎಲ್ಲ ವಿದ್ಯೆಗಳನ್ನು ಯಾವುದರಿಂದ ಅಥವಾ ಯಾವುದರೊಳಗೆ ಅರಿತು ಜ್ಞಾನಿಗಳಾಗುತ್ತಾರೋ ಅವೇ ವೇದಗಳು. ಇದು ಅಷ್ಟೇ ಅಲ್ಲ, ಸರ್ವೋಪಿ ಅಯಂ ವೇದ ಪ್ರತ್ಯಕ್ಷ ಅನುಮಾನಾಭ್ಯಾಂ ಅವಗತೇ ಇಷ್ಟಾನಿಷ್ಟ ಪ್ರಾಪ್ತಿ ಪರಿಹಾರ ಉಪಾಯ ಪ್ರಕಾಶನ ಪರಹ. ಅಂದರೆ ಈ ವೇದಗಳೆಲ್ಲ ಎಷ್ಟೊತ್ತು ನಾನು ಹೇಳಿದ್ರೆ ಪ್ರತ್ಯಕ್ಷ ಅನುಮಾನ ಅರ್ಥಾಪತ್ತಿ ಅನುಪಲಬ್ಧಿ ಉಪಮಾನ ಶಬ್ದ ಅಂತ ಇದು ಯಾವುದಿಂದಲೂ ನಾವು ತಿಳ್ಕೊಳ್ಳೋಕ್ಕಾಗಿರ್ತಕ್ಕಂಥದ್ದನ್ನು ಯಾವುದು ಇಷ್ಟ ಅನಿಷ್ಟ ಪ್ರಾಪ್ತಿ ಪರಿಹಾರವೋ. ಮನುಷ್ಯನಿಗೆ ಇಷ್ಟ ಅನಿಷ್ಟ ಅನ್ನೋದು ಸಹಜವಾಗಿ ಬರುತ್ತೆ. ಸೊ ಇಷ್ಟವಾದನ್ನು ಪಡಿಬೇಕು, ಅನಿಷ್ಟವಾದನ್ನು ನಿವೃತ್ತಿ ಮಾಡ್ಕೋಬೇಕು ಅಂತಾರೆ ಪ್ರಯತ್ನ ಮಾಡ್ತಾನೆ. ಸೊ ಲೌಕಿಕದ ಎಲ್ಲ ರೀತಿ ಪ್ರಯತ್ನ ಮಾಡ್ತಾನೆ. ಅಂದರೆ ಇಂದ್ರಿಯಗಳಿಂದ ತಿಳ್ಕೊಂಡು ಮನಸ್ಸು ಬುದ್ಧಿಯಿಂದ ಯೋಚನೆ ಮಾಡಿ ಏನೇನು ಮಾಡ್ಬೋದು ಅಂತ ಎಲ್ಲ ಪ್ರಯತ್ನ ಮಾಡ್ತಾನೆ. ಬಂಧು ಬಳಗದಿಂದ ಎಲ್ಲ ಏನೇನು ಸಹಾಯ ಬೇಕೋ ಎಲ್ಲ ತಗೊಳ್ತಾನೆ. ಸರಿ, ಭಾರತ ದೇಶ ಆದ ಕಾರಣ ಲಂಚ ಕೊಟ್ಟು ಪ್ರಯತ್ನ ಮಾಡ್ತಾನೆ. ಎಷ್ಟೇ ಪ್ರಯತ್ನ ಮಾಡಿದ್ರೂ ಇಷ್ಟ ಪ್ರಾಪ್ತಿ ಆಗೋಲ್ಲ. ಆವಾಗ ವೇದಗಳನ್ನು ಕೇಳಿದ್ರೆ ಅದು ಅಲೌಕಿಕ ಉಪಾಯವನ್ನು ಹೇಳ್ಕೊಡುತ್ತೆ. ಈ ರೀತಿ ಮಾಡು ನಿಂಗೆ ಪ್ರಾಪ್ತಿ ಆಗುತ್ತೆ ಅಂತ. ಪೂರ್ಣ ಶ್ರದ್ಧೆಯಿಂದ ಮಾಡಿದ್ರೆ ನಿಜವಾಗ್ಲೂ ಪ್ರಾಪ್ತಿ ಆಗುತ್ತೆ. ಬಟ್ ಅಷ್ಟು ಪೂರ್ಣ ಪ್ರಮಾಣ ಶ್ರದ್ಧೆ ಬರಬೇಕು ನಮಗೆ. ನಮ್ಮ ಸಂಪ್ರದಾಯ ಯಾವುದನ್ನು ಹಿಂದೂ ಸಂಪ್ರದಾಯ ಅಂತಾರೋ ಈ ವೈದಿಕ ಸಂಪ್ರದಾಯ ಸನಾತನ ಸಂಪ್ರದಾಯ ಇದರಲ್ಲೇ ಧಾರ್ಮಿಕ ಗ್ರಂಥಗಳನ್ನು ಪ್ರಮಾಣ ಅಂದಿದ್ದು. ಇನ್ಯಾರು ತಮ್ಮ ಗ್ರಂಥಗಳ ಪ್ರಮಾಣ ಅಂತ ಹೇಳೋಲ್ಲ. ಅಂದ್ರೇನು? ಪ್ರಮಾಕರಣಂ ಪ್ರಮಾಣಂ, ಯಾವುದು ಜ್ಞಾನವನ್ನು ತಿಳಿಸ್ಕೊಡುತ್ತೋ ಅದು ಪ್ರಮಾಣ. ಸರಿ, ಪಂಚಜ್ಞಾನೇಂದ್ರಿಯಗಳನ್ನು ನಾವು ಎಲ್ಲನೂ ತಿಳ್ಕೊಳ್ತಾ ಇದ್ದೀವಿ. ಈ ವೇದಗಳು ಏನಂತ ತಿಳಿಸ್ಕೊಡುತ್ತಪ್ಪ ಅಂದರೆ ಯಾವುದನ್ನು ಪ್ರಮಾಣಗಳಿಂದ ತಿಳ್ಕೊಳ್ಳೋಕ್ಕೆ ಸಾಧ್ಯವಿಲ್ವೋ, ಇಷ್ಟಾನಿಷ್ಟ ಪ್ರಾಪ್ತಿ ಪರಿಹಾರಕ್ಕೆ ಏನು ಮಾಡಬೇಕು ಅಂತ ನಮಗೇನು ಹೊಳಿತಾ ಇಲ್ವೋ ಅಂಥದ್ದನ್ನು ತಿಳಿಸ್ಕೊಡುತ್ತೆ. ಅಲೌಕಿಕ ಉಪಾಯ ಅದು. ಲ್ಯಾಬ್ರೇಟ್ರಿನಲ್ಲಿ ಟೆಸ್ಟ್ ಮಾಡಲಿಕ್ಕಾಗಲ್ಲ, ಸೈಂಟಿಸ್ಟ್ಗೆ ಅರ್ಥ ಆಗೋಲ್ಲ. ಅಂಥ ಉಪಾಯವನ್ನು ತಿಳಿಸ್ಕೊಡುತ್ತೆ. ಹೇಗೆ? ಒಂದು ದೃಷ್ಟಾಂತ ತಗೊಂಡ್ರೆ, ಪುತ್ರ ಕಾಮೋ ಯಜೇತ, ಗಂಡು ಸಂತತಿ ಬೇಕು ಅನ್ನತಕ್ಕಂಥವ್ರು ಪುತ್ರ ಕಾಮೇಷ್ಟಿಯಾಗವನ್ನು ಮಾಡಿ. ಸರಿ, ಇವ್ರು ಶುರು ಮಾಡ್ತಾರೆ. ಆದರೆ ನಿಮಗೆಲ್ಲರಿ ಆಗುತ್ತೆ, ಡಾಕ್ಟರ್ಸ್ ಎಲ್ಲ ಹೇಳ್ಬಿಟ್ಟಿದ್ದಾರೆ ಏನಾದರೂ ನಿಮ್ಮ ಗಂಡು ಸಂತತಿ ಆಗೋಲ್ಲ ಅಂತ ಹೇಳಿದ್ದಾರೆ. ಹೋಗಿ ನೀವು ಯಾಕೆ ಮಾಡ್ತೀರ? ಸುಮ್ಮನೆ ದುಡ್ಡು ಖರ್ಚು. ಆ ಡಾಕ್ಟ್ರು ಹೇಳಿರೋದನ್ನ ಬಿಟ್ಬಿಡು, ಹೌದಾ, ಮಾಡು, ಆಗುತ್ತೆ. ಹೇಗೇನೋ ಪ್ರಶ್ನೆ ಹಾಕ್ಬೇಡ. ಅಲೌಕಿಕ ಅದು. ಲೌಕಿಕದಲ್ಲಿ ನಾವು ಯೋಚನೆ ಮಾಡಲಿಕ್ಕೆ ಆಗೋಲ್ಲ, ಇಂದ್ರಿಯ ಮನಸ್ಸು ಬುದ್ಧಿಯಿಂದ ಯೋಚನೆ ಮಾಡಲಿಕ್ಕೆ ಆಗೋಲ್ಲ. ಹೇಳಿದಂತೆ ಮಾಡು, ಆಗುತ್ತೆ. ಸೊ ಇಷ್ಟಾನಿಷ್ಟ ಪ್ರಾಪ್ತಿ ಪರಿಹಾರಕ್ಕೆ ಯಾವುದು ಅಲೌಕಿಕ ಉಪಾಯವನ್ನು ಹೇಳ್ಕೊಡುತ್ತೆಯೋ ಅದು ವೇದ, ಹೌದಾ? ಸರಿ, ಈ ವೇದಗಳು ಅನ್ನತಕ್ಕಂಥ ಅಲೌಕಿಕ ಉಪಾಯ ಅನ್ನತಕ್ಕ ಯಾವುದು ಹೇಳ್ಕೊಡುತ್ತೋ ಅದು ವೇದ, ಹೌದಾ? ಇದು ಮತ್ತೆ ನಿಶ್ರೇಯಸಕರಾಣಿ ಕರ್ಮಾಣಿ ಅವೇದಯತಿ ಆವೇದಯತಿ ಇದು ವೇದ. ಅಂದರೆ ಮೋಕ್ಷಕ್ಕೋಸ್ಕರವಾಗಿ ಏನು ಮಾಡಬೇಕು, ಏನು ತಿಳ್ಕೋಬೇಕು ಅನ್ನತಕ್ಕಂಥದ್ದನ್ನು ಯಾವುದು ಹೇಳ್ಕೊಡುತ್ತೋ ಧರ್ಮ ಅರ್ಥ ಕಾಮ ಮೋಕ್ಷ ಅನ್ನತಕ್ಕಂಥದ್ದನ್ನು ಮಾಡಿ ಆ ಮೋಕ್ಷವನ್ನು ಯಾವ ರೀತಿ ಪಡೆಯೋದು ಅನ್ನತಕ್ಕಂಥ ಯಾವ್ದು ತಿಳಿಸ್ಕೊಡುತ್ತೋ ಅದು ವೇದ. ಸೊ ವೇದ ಅಂದರೆ ಇಷ್ಟು ಅರ್ಥ ಇದೆ. ಇದು ಪ್ರಮಾಣವೇ ಶ್ರದ್ಧೆ ಮುಖ್ಯ. ಇದು ಕರ್ಮಕಾಂಡ, ಉಪಾಸನಾಕಾಂಡ, ಜ್ಞಾನಕಾಂಡ. ಇದರಲ್ಲಿ ಕರ್ಮಕಾಂಡದಲ್ಲಿ ಉಪಾಸನೆಯಲ್ಲಿ ಶ್ರದ್ಧೆನೇ ಮುಖ್ಯ. ಶ್ರದ್ಧೆ ಅಂದರೆ ಯಾವ ರೀತಿ ಹೇಳುತ್ತೋ ಆ ರೀತಿ ಮಾಡಬೇಕು. ನಮ್ಮ ಬುದ್ಧಿ ಉಪಯೋಗಿಸ್ಬಾರ್ದು, ನಮ್ಮ ಬುದ್ಧಿನ ಉಪಯೋಗಿಸ್ಬಾರ್ದು. ಈಗ ಕೆಲವು ಯಜ್ಞಾಗಾದಿ ಕರ್ಮಗಳಲ್ಲಿ
ಇತ್ಲ ಕಡೆ ರಜತ ಪಾತ್ರೆ ಇಡು, ಬೆಳ್ಳಿ ಪಾತ್ರೆ ಇಡು, ಇತ್ಲ ಕಡೆ ಬಂಗಾರದ ಇಡು ಅನ್ನುತ್ತೆ. ಆಗಿನ ಕಾಲಕ್ಕೆ ಯಾರೋ ಬರ್ಕೊಂಡಿದ್ದಾರೆ. ಹಾಂ, ಇವಾಗ ಎಲ್ಲಿದೆ ಬಂಗಾರನಿಲ್ಲ, ಬೆಳ್ಳಿನೂ ಇಲ್ಲ, ಮತ್ತು ಇವಾಗೆಲ್ಲ ಸ್ಟೈನ್ಲೆಸ್ ಸ್ಟೀಲೇ. ಅದಕ್ಕೋಸ್ಕರ ಸ್ಟೈನ್ಲೆಸ್ ಸ್ಟೀಲ್ ಇಟ್ಬಿಡ್ತೀನಿ ಅಂದರೆ ಇಡು, ಫಲ ಬರೋಲ್ಲ. ಅಷ್ಟೇ ಅಲ್ಲ, ಏನು ಫಲ ಬರುತ್ತೋ ಹೇಳಲಿಕ್ಕಾಗಲ್ಲ. ಅದು ಯಾವ ರೀತಿ ಹೇಳಿರ್ತೀವೋ ಆ ರೀತಿ ಮಾಡಬೇಕು ಶ್ರದ್ಧೆಯಿಂದ. ಅದನ್ನು ನಮ್ಮ ಬುದ್ಧಿ ಪ್ರಕಾರ ಬದಲಾಯಿಸ್ಕೊಳ್ತೀವಿ ಅಂದರೆ ಏನು ಫಲ ಹೇಳುತ್ತೋ ಅದು ಬರೋಲ್ಲ. ಮತ್ತು ಯಾವ ಫಲ ಬರಬೇಕೋ ಅದು ಬರೋಲ್ಲ, ಮತ್ತು ಏನು ಬರುತ್ತೆ ಅಂತಲೂ ಹೇಳಲಿಕ್ಕಾಗಲ್ಲ. ಹೌದಾ? ಆದ ಕಾರಣ ಶ್ರದ್ಧೆಯಿಂದ ಮಾಡಬೇಕು. ಇನ್ನು ಕೆಲವು ಯಜ್ಞ ಆಗೋದ ಕರ್ಮಗಳಲ್ಲಿ ಸ್ವಲ್ಪ ಮುಂದೆ ಬನ್ನಿ. ಇನ್ನು ಕೆಲವು ಯಜ್ಞ ಆಗೋದ ಕರ್ಮಗಳಲ್ಲಿ ಕರಿ ಹಸುವಿನ ಹಾಲು ಆಗಬೇಕು. ಆ ಕರಿ ಹಸು ಅನ್ನತಕ್ಕಂಥದ್ದು ಇಂಥ ದಿಕ್ಕಿಗೆ ಮುಖ ಮಾಡ್ಕೊಂಡು ನಿಂತಿರಬೇಕು, ಕರು ಇಂಥ ದಿಕ್ಕಿಗೆ ಮುಖ ಮಾಡ್ಕೊಂಡು ನಿಂತಿರಬೇಕು. ಅಂಥ ಸಮಯದಲ್ಲಿ ಕರೆದಿರ್ಬೇಕು ಹಾಲು. ಆ ಹಾಲನ್ನು ಉಪಯೋಗಿಸಿ ಅನ್ನುತ್ತೆ. ಇವಾಗ ನಮಗೆ ಪ್ಲಾಸ್ಟಿಕ್ ಬ್ಯಾಗಲ್ಲಿ ಬರುತ್ತೆ ಹಾಲು. ಅದು ಕರಿ ಹಸುವಿಂದೋ ಬಿಳಿ ಹಸುವಿಂದೋ ಮೇಕೆ ಹಾಲು, ಏನು ಸುಳಿಗಾಡ. ನಿಜವಾಗ್ಲೂ ಭಾಳ ಹೊಲಸಾಗ್ಬಿಡ್ತವೆ ಭಾರತ ದೇಶ. ಇದು ಯಾರೋ ಸ್ವಾಮಿಗಳು, ಈ ಸ್ವಾಮಿಗಳು ಪಾಪ ಇಂಥವ್ರು ಯಾಕೆ ತಲೆಗೆ ಹಾಕ್ಕೊಳ್ತಾರೆ, ಏನೋ ಜನಸೇವೆ ಅಂತ ಹಾಕ್ಕೊಳ್ತಾರೆ, ಒದ್ದಾಡೋದೆ. ಯಾರೋ ಒಬ್ರು ಕೋರ್ಟ್ಗೆ ಹೋಗಿದ್ದಾರೆ, ಹಾಲು ಭಾಳ ಪಲ್ಯೂಟೆಡ್ಡು, ಮನುಷ್ಯನ ಆರೋಗ್ಯನ ಕೆಡಿಸ್ತಾ ಇದೆ ಅಂತ. ಸೆಂಟ್ರಲ್ ಗೌರ್ಮೆಂಟ್ ಒಪ್ಕೊಂಡಿದ್ದಾರೆ ಕೋರ್ಟಲ್ಲಿ 68% ಪೊಲ್ಯೂಷನ್ ಇದೆ ಅಂತ. ಇವಾಗ ಏನು ಮಾಡೋದು ಕೋರ್ಟ್ನವರು? ಏನಿಲ್ಲ. ಇಂಥ ಹಾಲು ಉಪಯೋಗಿಸಿ ನಾವು ಯಜ್ಞ ಆಗೋದಕ್ಕೆ ಕರ್ಮಗಳು ಮಾಡಿದ್ರೆ ಫಲ ಬರೋಲ್ಲ. ಸೊ ಯಾವ ರೀತಿ ಹೇಳ್ತೋ ಅದೇ ರೀತಿ ಮಾಡಬೇಕು. ಅದು ಶ್ರದ್ಧೆ ಅನ್ನತಕ್ಕಂಥ ಭಾಳ. ಒಬ್ಬ ಯಾರೋ ಪರ್ಜನ್ಯ ಹೋಮ ಅಂತಲೋ ಪರ್ಜನ್ಯ ಯಜ್ಞ ಅಂತಲೋ ಮಾಡ್ತಿದ್ದಂತೆ, ಮಳೆ ಬೀಳಲಿಕ್ಕೋಸ್ಕರವಾಗಿ ಮಾಡ್ತಾಯಿದ್ರು. ಸರಿ, ಇವತ್ತಿನ ದಿವಸ ಪೂರ್ಣಾಹುತಿ ಆಗುತ್ತೆ, ಮಧ್ಯಾಹ್ನ 11:30ಗೆ ಎಲ್ಲ ಬರಬೇಕು. ಆಮೇಲೆ ಪ್ರಸಾದ, ಅದು ಗೊತ್ತೇ ಇರುತ್ತೆ ಸಾಮಾನ್ಯವಾಗಿ. ಅಂದರೆ ಇವೆಲ್ಲ ಬ್ರಾಹ್ಮಣರು, ಊರಿನ ಜನಗಳು ಎಲ್ಲರೂ ಒಳ್ಳೊಳ್ಳೆ ಬಟ್ಟೆಗಳು ಕಟ್ಕೊಂಡು ಬೆಳ್ಳಿ ಪಂಚಪಾತ್ರೆ ಹಿಡ್ಕೊಂಡು, ಪ್ರತಿಯೊಬ್ಬರ ಕೈಲೂ ಪಂಚಪಾತ್ರೆ ಇದೆ ಆಗಿನ ಕಾಲಕ್ಕೆ ತೊಗೊಂಡೋಗೋರು ಊಟಕ್ಕೆ. ಅಲ್ಲಿ ಹೋದರೆ ಎಲ್ಲರೂ ಪಂಚಪಾತ್ರೆಗೆ ತಂದಿದ್ದಾರೆ. ಒಬ್ಬ ಹುಡುಗ ಮಾತ್ರ ಕೊಡೆ ಹಿಡ್ಕೊಂಬಂದಿದ್ದಾರೆ. ಮಧ್ಯಾಹ್ನ 11:30ನಲ್ಲಿ ಬಿಸಿಲು, ಹೌದಾ, ಅಂಥ ತಡೆಯಲಾದ ಬಿಸಿಲೇನಿಲ್ಲ, ಆದ್ರೂ ಕೊಡೆ ಹಿಡ್ಕೊಂಬಂದಿದ್ದಾನೆ. ಯಾತಕ್ಕೆ ಕೊಡೆ ತೊಗೊಂಬಂದೆ? ಹೋಗಿ ಮನೆಗೆ ಇಟ್ಬಿಟ್ಟು ಪಾತ್ರೆ ಇದು ಪಂಚಪಾತ್ರೆ ತೊಗೊಂಬ, ಒಂದು ಲೋಟ ತೊಗೊಂಬ, ನೀರು ಕುಡಿಯೋಕ್ಕೆ ಬೇಕಾಗುತ್ತೆ ಅಂತಾರೆ. ಏನು ಮಾತಾಡ್ತೀನಿ, ನಮಗೆ ಹೇಳ್ತೀಯ ನೀನು? ಪೂರ್ಣಾವತಿ ಆದ್ಮೇಲೆ ಊಟ ಹಾಕ್ತಾರೆ ಅಂತ ಇವರೆಲ್ಲ. ಅದಕ್ಕೆ ಆ ಹುಡುಗ ಹೇಳ್ತಾನೆ, ಪೂರ್ಣಾವತಿ ಆದರೆ ಮಳೆ ಬರುತ್ತೆ. ಪೂರ್ಣಾವತಿ ಆದರೆ ಅದು ಶ್ರದ್ಧೆ, ಊಟ ಅಲ್ಲ, ಮಳೆ ಬರುತ್ತೆ. ವಾಪಸ್ ಹೋಗ್ಬೇಕಾದ್ರೆ ಏನು ಮಾಡ್ತೆ? ನಿನ್ನ ತಲೆ ಬರುತ್ತೆ ಮಳೆ ಅಂತಾರೆ ಇವರು. ಅಂದರೆ ಯಾಂತ್ರಿಕವಾಗಿ ಮಾಡ್ತಿದ್ದೀವಿ ಹೊರತು ನಿಜವಾದ ಪೂರ್ಣಾವತಿ ಆದರೆ ಮಳೆ ಬರುತ್ತೆ ಅನ್ನತಕ್ಕಂಥ ನಂಬಿಕೆ ಇಲ್ಲ, ಪ್ರಮಾಣದಲ್ಲಿ ನಂಬಿಕೆ ಇಲ್ಲ. ಮೊನ್ನೇನು ಪ್ರವಚನ ಹೇಳ್ತಿದ್ದೆ, ಅದೇನು ಊರು ಜ್ಞಾಪಕ ಬರಲಿ ನನಗೆ. ನೀಲಗಿರಿ ಬೆಟ್ಟದ ಮೇಲೆ ಹೋಗಿದ್ವಿ. ಅವ್ರು ಹೇಳ್ತಿದ್ರು, ನಾವು 8 ಜನ ಕೂತ್ಕೊಂಡು ವಿರಾಟ್ ಪರ್ವ ಪಾರಾಯಣ ಮಾಡಿದ್ರೆ ಮಳೆ ಬೀಳೋದು. ಇವಾಗ ಅದೇ 8 ಜನ ಇದ್ದೀವಿ, ಇವಾಗ ಪಾರಾಯಣ ಮಾಡೋಕ್ಕೋದ್ರೆ ಮಳೆ ಬೀಳೋದೇ ಇಲ್ಲ. ಯಾಕೆ ಬೀಳಲ್ಲ ಅಂದರೆ ಇವಾಗ ತಲೆ ಕೆಲಸ ಮಾಡುತ್ತೆ. ಏನು ಕೆಲಸ ಮಾಡುತ್ತೆ? ನಾವು ಪಾರಾಯಣ ಮಾಡೋಕ್ಕೂ ಅದಕ್ಕೂ ಏನು ಸಂಬಂಧ ಅಂತ ಶುರು ಮಾಡುತ್ತೆ. ಅವಾಗಿನ ಶ್ರದ್ಧೆ ಎಲ್ಲಿದೆ? ಅವಾಗೇನಿಲ್ಲ, ಪಾರಾಯಣ ಮಾಡೋದು ಮಳೆ ಬೀಳಿತ್ತು ಬಸ್ ಅಷ್ಟೇ. ಮಳೆ ಅಂದರೆ ಆ ಶ್ರದ್ಧೆ, ಆ ಪೂರ್ಣ ಶ್ರದ್ಧೆ ಅನ್ನತಕ್ಕಂಥ ಮಾಡಬೇಕು. ಕರ್ಮಕಾಂಡದಲ್ಲಿ, ಉಪಾಸನಾ ಕಾಂಡದಲ್ಲೂ ಶ್ರದ್ಧೆ ಬೇಕು. ಆದರೆ ಯಾವುದರಲ್ಲಿ? ಜ್ಞಾನದಲ್ಲಿ ಮಾತ್ರ ಶಾಸ್ತ್ರ ಪ್ರಮಾಣ. ನೀನೇ ಬ್ರಹ್ಮಸ್ವರೂಪ ಅಂದರೆ ನಿಜಾನೇ ಅದು, ಅದನ್ನೇನು ಬದಲಾಯಿಸ್ಲಿಕ್ಕಾಗಲ್ಲ. ಯಾರೋ ಹೇಳ್ತಿದ್ರು, ಯಾವುದೋ ಒಂದು ಹಳ್ಳಿನಲ್ಲಿ, ಈ ಪಬ್ಲಿಕ್ಕಲ್ಲಿ ಹೇಳಿ ಇದು ಕೆಟ್ಟೋಗ್ಬಿಡುತ್ತೆ ಬರ್ತಾ. ಅವ್ರೇನು ಹೇಳ್ತಾರೆ? ಬ್ರಹ್ಮಸತ್ಯಂ
ಇದು ಜಗನ್ಮಿಥ್ಯ ಬ್ರಹ್ಮ ಸತ್ಯ ಜೀವೋ ಬ್ರಹ್ಮೈವ ನಾಪರಃ. ಇದನ್ನು ಸಾಕಷ್ಟು ಸಲ ಕೇಳಿದ್ದೀವಿ. ಬೇರೆ ಏನನ್ನು ಹೇಳೋದು, ಬೇರೆ ಇನ್ನೇನು ಹೇಳಬೇಕು? ಏನನ್ನು ಹೇಳೋಕ್ಕಾಗುತ್ತೋ? ಏನು ಹೇಳೋದು ಪ್ರಯೋಜನ ಇದೆಯೋ? ಅಂದರೆ ನಮ್ಗೆ ಅರ್ಥ ಆಗದಿದ್ದರೆ ಬೇರೆ ಇನ್ನೇನು ಹೇಳಿ ಅಂತಾರೆ. ಮೊದಲು ಶ್ರುತಿ ಹೇಳೋದು ಕರೆಕ್ಟು. ನೀನೇ ಆನಂದ ಸ್ವರೂಪ ಅಂದರೆ ಅದು ತಪ್ಪು ಹೇಳ್ತಾ ಇಲ್ಲ, ಕರೆಕ್ಟೇ. ಬಟ್ ಆದರೆ ನನಗೆ ಆನಂದವಾಗಿ ಇಲ್ವಲ್ಲ ನಾನು ಅಂದಾಗ ವಿವೇಕ ಮಾಡು. ಏನು ಮಾಡಬೇಕು? ಶ್ರೋತವ್ಯೋ ಮಂತವ್ಯೋ ನಿಜ ಶ್ರವಣ ಮಾಡು. ಮತ್ತು ಅಲ್ಲಿ ಅರ್ಥ ಮಾಡ್ಕೋಬೇಕಾದ್ರೆ ಅನುಭವಪೂರ್ವಕವಾಗಿ ಯೋಚನೆ ಮಾಡು. ಅಲ್ಲಿ ನಿನ್ನ ಚಿಂತನೆಗೆ ಅವಕಾಶ ಇದೆ. ಅನುಭವದಲ್ಲಿ ಏನಿದೆಯೋ ಅದನ್ನೇ ಶಾಸ್ತ್ರ ಹೇಳ್ತಿದೆಯೋ ಇಲ್ಲೋ ನೋಡು. ಮತ್ತು ಅನುಭವ ಅಂದಾಗ ಅದು ಈಗಿನ ಕಾಲಕ್ಕೆ ಅಂದರೆ ಈಗ ಇಂಥ ಪೇಪರಲ್ಲಿ ಓದಬೇಕಾದ್ರೆ ಜಾಗೃತಿ ಆಗಿರ್ಬೇಕು. ಚೆನ್ನಾಗೇನೋ ಇರುತ್ತೆ ಕೆಲವೆಲ್ಲ. ಆದರೆ ಯಾವುದು ಎರಡೇ ತಗೊಳ್ತಾರೆ ಸಾಮಾನ್ಯವಾಗಿ. ಒಂದು ಭೌತಿಕ ವಸ್ತುವಿನ ಅನುಭವ, ಇನ್ನೊಂದು ಮನಸ್ಸಿನ ಭಾವದ ಅನುಭವ. ಭೌತಿಕ ವಸ್ತುವಿನ ಅನುಭವ ಒಂದು, ಮನಸ್ಸಿನಲ್ಲಿ ಬರತಕ್ಕಂಥ ಭಾವನೆ, ಆ ಭಾವನೆಯ ಅನುಭವ ಒಂದು. ಭೌತಿಕ ವಸ್ತುವಿನ ಅನುಭವ ಅಂದರೆ ಊಟ ಮಾಡಿದ್ರೆ ಹೇಗಿದೆಯಮ್ಮ, ಭಾಳಷ್ಟು ಚೆನ್ನಾಗಿದೆ ಬಿಡಿ ಅಂತಾರೆ. ಹೇಗೆ ಗೊತ್ತು? ಹಾಂ, ನಾಲ್ಗೆಯಿಂದ ರುಚಿ ನೋಡಿದ್ವಿ, ಹೌದಾ? ಅದು ಅದು ಭೌತಿಕ ವಸ್ತುವಿನ ಅನುಭವ, ಅದೊಂದು ಹೇಳ್ತಾರೆ. ಇನ್ನೊಂದು ಭಾವ. ಒಂದು ಅನುಭವವನ್ನು ಪಡೆದಾಗ ಮತ್ತು ಯಾವುದನ್ನು ನೋಡಿದಾಗ, ಯಾರನ್ನ ನೋಡಿದ್ವಿ, ಅವರು ಯಾವತ್ತೂ 10 ವರ್ಷದಿಂದ ಹೇಳಿದಂಥ ಒಂದು ಮಾತು ಜ್ಞಾಪಕ ಬಂತು. ಒಳಗಡೆನೇ ಶುರುವಾಯಿತು, ಏನು ಕೋಪ ಶುರುವಾಯಿತು. ಈ ಅನುಭವ ಇವೆರಡನ್ನೇ ತಗೊಳ್ತಾರೆ. ಇಂದ್ರಿಯ ಅನುಭವ, ಮನೋ ಅನುಭವ ಇವೆರಡನ್ನೇ ತಗೊಳ್ತಾರೆ. ಆದರೆ ಇನ್ನೊಂದು ಅನುಭವ ಇದೆ, ಇಂದ್ರಿಯ ಮನಸ್ಸಿಗೆ ಉಪಯೋಗಿಸ್ತೀರ. ಇನ್ನೊಂದು ಮೂರನೇ ಅನುಭವ ಒಂದಿದೆ, ಪ್ರತಿಯೊಬ್ಬ ಮನುಷ್ಯನಲ್ಲೂ ಇದೆ. ನಾನು ಹೇಳಿದ್ನಲ್ಲ, ನಿದ್ದೆ ಚೆನ್ನಾಗಿ ಬಂತು, ನಿದ್ದೆ ಹಾಯಾಗಿತ್ತು. ನಿದ್ದೆ ಚೆನ್ನಾಗಿತ್ತು ಅಂತ ಹೇಗೆ ಗೊತ್ತಾಯ್ತು ನಿಮಗೆ? ನಿಜವಲ್ಲ, ನಾವು ಸ್ವಲ್ಪ ನಮ್ಮ ಅನುಭವವನ್ನೇ, ನಮ್ಮ ಮಾತನ್ನೇ ನಾವು ಒಂದು ಸ್ವಲ್ಪ ಯೋಚನೆ ಮಾಡಿದ್ರೆ, ನಿದ್ದೆ ಚೆನ್ನಾಗಿತ್ತು ಅಂತ ಹೇಳಬೇಕಾದ್ರೆ ಅಲ್ಲಿ ಯಾವುದೋ ಒಂದು ಎಚ್ಚರವಾಗಿರಬೇಕು. ನಿದ್ದೆ ಚೆನ್ನಾಗಿತ್ತು ಅಂದ್ರೆ ಯಾವುದೋ ಒಂದು ಎಚ್ಚರವಾಗಿರಬೇಕು. ಆವಾಗ ಇಂದ್ರಿಯಗಳು ಎಚ್ಚರವಾಗಿತ್ತೋ? ಇಲ್ಲ. ಮನಸ್ಸು ಬುದ್ಧಿ ಇತ್ತೋ? ಇಲ್ಲ. ಮತ್ತು ಚೆನ್ನಾಗಿತ್ತು ಅನ್ನೋದು ಹೇಗೆ ತಿಳ್ಕೊಂಡೆ ನೀನು? ಅಂದರೆ ನಾನು ಅನುಭವ ಸ್ವಾಮೀಜಿ ಅಂತೀವಿ. ಅಂದರೆ ಇಂದ್ರಿಯಗಳ ಸಹ ಇಲ್ಲದಿರ, ಮನಸ್ಸು ಬುದ್ಧಿ ಸಹ ಇಲ್ಲದಿರ ತಿಳ್ಕೊಳ್ಳತಕ್ಕಂಥ ಒಂದು ಅನುಭವ ಇದೆ. ಆ ಅನುಭವನ ಉಪಯೋಗಿಸಿ ನಾವು ಯೋಚನೆ ಮಾಡಿದ್ರೆ ಅದು ಹೇಳ್ತಕ್ಕಂಥ ತತ್ವ ನಮ್ಗೆ ಅನುಭವಕ್ಕೆ ಬರುತ್ತೆ. ಮೋಕ್ಷ ಅನ್ನತಕ್ಕಂಥದ್ದು ಸಿದ್ಧವಾಗುತ್ತೆ. ಈ ರೀತಿ ಮನುಷ್ಯ ಧಾರ್ಮಿಕವಾಗಿ ಯಾವ ರೀತಿ ಜೀವನ ಮಾಡಬೇಕು, ಯಾವ ರೀತಿ ಅಂತಃಕರಣ ಶುದ್ಧಿ ಮಾಡ್ಕೋಬೇಕು, ಏನಂತ ತಿಳ್ಕೊಂಡ್ರೆ ಅವನು ಮುಕ್ತನಾಗಿ ದುಃಖದಿಂದ ನಿವೃತ್ತಿ ಬರುತ್ತೆ ಅನ್ನತಕ್ಕಂಥದ್ದನ್ನು ಯಾವ ಗ್ರಂಥ ತಿಳಿಸುತ್ತೆಯೋ ಅದು ವೇದ ಅಂತಾರೆ. ಅದನ್ನು ವೇದ ಅನ್ಬೇಕು. ಸೊ ವೇದಗಳು ಅಂದರೆ ಏನು ಅನ್ನತಕ್ಕಂಥ ಪ್ರಶ್ನೆ ಅದೊಂದು ಕ್ಲಿಯರ್ ಆಯಿತು. ನಂಬಿಕೆ ಮತ್ತು ಶ್ರದ್ಧೆಗೆ ಏನು ವ್ಯತ್ಯಾಸ? ನಂಬಿಕೆ ಮತ್ತು ಶ್ರದ್ಧೆಗೆ ಹೆಚ್ಚು ವ್ಯತ್ಯಾಸ ಏನಿಲ್ಲ. ಶ್ರದ್ಧೆ ಅನ್ನತಕ್ಕಂಥದ್ದು ಬಹುಶಃ ಸಂಸ್ಕೃತ ಶಬ್ದ ಶ್ರದ್ಧಾ. ಅವನು ಏನಾದರೂ ಮಾಡಿದ್ರೆ ಅದನ್ನ ಶ್ರದ್ಧೆ ಆಗುತ್ತಲ್ವ ಸ್ವಾಮಿ? ಅವ್ನು ನಂಬಿಕೆಯಿಂದ ಛತ್ರ ಇಟ್ಕೊಂಡ್ಬರ್ತಾನೆ ಅಷ್ಟೇ. ಅವನೇನು ಮಾಡಿ ಅಲ್ಲಲ್ಲ, ಅವನೇನು ಮಾಡಲಿಲ್ಲ, ನಿಜ ಮಾಡಲಿಲ್ಲ. ಬಟ್ ಆದರೆ ಶಾಸ್ತ್ರ ಪ್ರಕಾರ ಹೋಮ ಮಾಡ್ತಿದ್ದಾರೆ, ಪೂರ್ಣಾಹುತಿ ಆದರೆ ಮಳೆ ಬೀಳುತ್ತೆ ಅನ್ನೋ ನಂಬಿಕೆ, ಶ್ರದ್ಧೆ ಇದೆ. ಎರಡು ಒಂದೇ. ಹೆಚ್ಚು ಕಮ್ಮಿ ಶಬ್ದ ಬಹುಶಃ ನಂಬಿಕೆ ಅನ್ನತಕ್ಕಂಥ ಕನ್ನಡ ಶಬ್ದ, ಶ್ರದ್ಧೆ ಅನ್ನತಕ್ಕಂಥದ್ದು ಸಂಸ್ಕೃತ ಶಬ್ದವನ್ನೇ ಶ್ರದ್ಧೆ ಅಂತ ಮಾಡ್ಕೊಂಡು ಶ್ರದ್ಧಾ ಅದು. ಮತ್ತು ಇನ್ನೇನು ಹೆಚ್ಚಿಗೆ ವ್ಯತ್ಯಾಸ ಏನಿಲ್ಲ. ನಂಬಿಕೆ ಶ್ರದ್ಧೆ ಅನ್ನೋಕ್ಕೆ ಏನು ವ್ಯತ್ಯಾಸ ಕಾಣಲ್ಲ ನನಗೆ, ಏನಿಲ್ಲ. ನೇರವಾದ ಅನುಭವ ಅಂದರೆ ನಾವು ಅದೇ ಹೇಳಿದ್ನಲ್ಲ, ಇಂದ್ರಿಯ. ಈಗ ನಾವು ಯಾವುದೋ ಒಂದು ತಿಂದ್ವಿ, ಹೌದಾ? ಈ ದೊಡ್ಡಬಳ್ಳಾಪುರದಲ್ಲಿ ಯಾವುದೋ ಪಾಪ್ಯುಲರ್ ತಿಂಡಿ ಗೊತ್ತಿಲ್ಲ, ಚಿತ್ರಾನ್ನ ಮಸಾಲೆ ಚಿತ್ರಾನ್ನ. ಸದ್ಯ ನಾನೆಲ್ಲೂ ಹೋಗಿಲ್ಲ. ಇವಾಗ ಹುಬ್ಳಿ ಧಾರವಾಡ ಹೋದರೆ ಪೇಡ,
ಆ ಪೇಡ ಅನ್ನತಕ್ಕಂಥದ್ದು ಎಷ್ಟು ಮಟ್ಟಿಗಪ್ಪ ಅಂದರೆ ಅವನು ಯಾರೋ ಒಬ್ಬ ಇದ್ದಾನೆ, ಅವನು ಬೆಳಗ್ಗೆ 9:30 ಬಾಗಿಲು ತೆಗಿತಾನೆ, ಮತ್ತು 11:30 ಕ್ಲೋಸ್ ಮಾಡ್ತಾನೆ. ಎಲ್ರಿಗೂ 250 ಗ್ರಾಮೇ ಕೊಡೋದು, 1 kg ಬೇಕಂದ್ರೆ ಕೊಡೋಲ್ಲ. ಈ ರಿಸಲ್ಟ್ ಬರುತ್ತೆ ಅಂದ್ಬಿಟ್ರೆ ಅವಾಗಂತೂ ಒಂದು ವಾರ 10 ದಿವಸಕ್ಕೆ ಮುಂಚೆನೇ ರಿಸರ್ವ್ ಮಾಡಬೇಕು. ಆ ಹುಡುಗ ಫೇಲ್ ಆಗ್ತಾನೋ ಪಾಸ್ ಆಗ್ತಾನೋ ಗೊತ್ತಿಲ್ಲ, ಬಟ್ ಒಟ್ಟಿನಲ್ಲಿ ರಿಸರ್ವ್ ಮಾಡಬೇಕು. ಸೊ ಪಾಸ್ ಆದರೆ ಎಲ್ಲರೂ ಕೊಡ್ತೀನೋ, ಫೇಲ್ ಆದರೆ ಮನೆಗೆ ನಾನು ತಿಂತೀನಿ. ಈ ಥರ ಅಂದರೆ ಧಾರವಾಡ ಪೇಡ ಅಂದರೆ ಭಾಳಷ್ಟು ಚೆನ್ನಾಗಿರುತ್ತೆ ಅಂತೀವಿ. ಹೇಗೆ ಗೊತ್ತು? ಹಿಂದಿಗಳ ಮುಖಾಂತರ ತಿಳ್ಕೊಂಡಿದ್ದೀವಿ ಹೌದಾ. ಅಂಥವು ಜಾಸ್ತಿ ಇದೆ. ಕಾಕಿನಾಡದಲ್ಲಿ ಕಾಕಿನಾಡ ಕಾಜಾ ಅಂತ ಭಾಳಷ್ಟು ಪಾಪ್ಯುಲರ್ ಅದು. ನಾನು ತಿಂದಿಲ್ಲ, ಹೇಳ್ತಾರೆ, ಹೋಗಿಲ್ಲ ತಿನ್ನೋಕ್ಕೆ. ಸ್ವೀಟು ಈ ಬೋಂಡ ಥರ ಇರುತ್ತಂತೆ, ಅದೇನೋ ಬೋಂಡ ಥರ ಇರುತ್ತಂತೆ. ತಿನ್ನಬೇಕಾದ್ರೂ ಅಭ್ಯಾಸ ಇರಬೇಕು, ಹುಷಾರಾಗಿ ತಿನ್ನಬೇಕು. ಈಗ ಕಚ್ಚಿದ್ರೆ ಮುರಿಯೋಕ್ಕಾಗಲ್ಲ, ಮುರಿದ್ರೆ ನೀರೆಲ್ಲ ಮೇಲೆ ಬಿದ್ದು, ಕಚ್ಚಾಗಲೂ ಅಷ್ಟು ನಿಧಾನವಾಗಿ ಕಚ್ಚಿ ಏನೋ ತಿನ್ನಬೇಕಂತೆ, ಇಲ್ಲಾಂದ್ರೆ ಮುಖದ ಮೇಲೆಲ್ಲ ಬಿದ್ದು ಬಿಡುತ್ತೆ ನೀರು. ಅದೇ ಕಾಕಿನಾಡ ಕಾಜಾ ಅಂದರೆ ಭಾಳ ಫೇಮಸ್ಸು. ಮತ್ತು ಅನಂತಪುರದಲ್ಲಿ ಹರಿಯಾಣ ಜಿಲೇಬಿ, ಬೀದಿಗಳೆಲ್ಲ ಕೂತ್ಕೊಂಡು ತಿಂತಿರ್ತಾರೆ ಜನ. ಈ ಶುಗರ್ ಇರೋ ಹರಿಯಾಣ ಜಿಲೇಬಿ ಯಾಕೆ ಗೊತ್ತು ಚೆನ್ನಾಗಿದೆ ಅಂತಂದರೆ ಹಿಂದಿಗಳ ಮುಖಾಂತರ, ಹೌದಾ. ಮತ್ತು ಮನಸ್ಸಿನ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ನನಗೆ ಗೊತ್ತು. ನಾಲ್ಗೆ ಒಂದೇ ಅಲ್ಲ, ಪಂಚ ಜ್ಞಾನೇಂದ್ರಿಯಗಳು ತಗೋಬೇಕು. ಅಲ್ಲಮ್ಮ, ಈಗ ರುಚಿಯಾಗಿದೆ ಅಂದರೆ ನಾಲ್ಗೆ, ಹೌದಾ. ಇದು ಇಂಪಾಗಿದೆ. MS ಸುಬ್ಬಲಕ್ಷ್ಮಿ ಸಂಗೀತ, ವಿಷ್ಣು ಸಹಸ್ರನಾಮ. ಅಲ್ಲಮ್ಮ, ನಾನೇನು ಹೇಳ್ತಿದ್ದೀನಿ, ನೇರವಾದ ಅನುಭವ ಅನ್ನೋಕ್ಕೆ ಏನು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಈಗ MS ಸುಬ್ಬಲಕ್ಷ್ಮಿ ಸಂಗೀತ ಭಾಳಷ್ಟು ಚೆನ್ನಾಗಿದೆ ಅಂತ ನೀವು ಹೇಳ್ಬೇಕಾದ್ರೆ ಹೇಗೆ ಹೇಳ್ತಿದ್ದೀರಾ? ಕಿವಿಯಿಂದ ಕೇಳಿ ಹೇಳ್ತಿದ್ದೀರಾ, ಹೌದಾ. ಮತ್ತು ಕಾಕಿನಾಡ ಕಾಜಾ ಚೆನ್ನಾಗಿದೆ ಅನ್ಬೇಕಾದ್ರೆ, ಅಥವಾ ಮಸಾಲೆ ಚಿತ್ರಾನ್ನ ಚೆನ್ನಾಗಿದೆ ಅನ್ಬೇಕಾದ್ರೆ ನಾಲ್ಗೆಯಿಂದ ಹೇಳ್ತಿದ್ದೀವಿ, ಹೌದಾ. ಹಬ್ಬಬ್ಬ, ದೊಡ್ಡಬಳ್ಳಾಪುರದ ಎಲ್ಲೂ ಓಡಾಡಿದ್ರು ಮೂಗು ಮುಚ್ಕೋಬೇಕು. ಯಾಕೆ? ಗಲೀಜು ವಾಸನೆ, ಮೂಗಿಂದ ಹೇಳ್ತಾ ಇದ್ದೀವಿ, ಹೌದಾ. ಮತ್ತು ಸ್ಪರ್ಶ ಜ್ಞಾನ, ಇದರಿಂದ ಹೇಳ್ತೀವಿ ಅಲ್ವಾ. ಈ ರೀತಿ ಪಂಚಜ್ಞಾನೇಂದ್ರಿಯಗಳು ಉಪಯೋಗಿಸ್ಕೊಂಡು ಹೇಳ್ತಾ ಇದ್ದೀವಿ. ಮತ್ತು ಮನಸ್ಸನ್ನು ಉಪಯೋಗಿಸ್ಕೊಂಡು ಹೇಳ್ತೀವಿ. ಕೆಲವು ಅನುಭವಗಳು ಮನಸ್ಸನ್ನು ಉಪಯೋಗಿಸ್ಕೊಂಡು ಬರುತ್ತೆ. ಆದರೆ ಈ ಅನುಭವ ಅನ್ನೋದು ಅಂದರೆ ನಿದ್ದೆ ಚೆನ್ನಾಗಿತ್ತು ಅನ್ನೋದು ನೀವು ಇಂದ್ರಿಯಗಳನ್ನು ಉಪಯೋಗಿಸ್ಕೊಂಡು ಹೇಳಲಿಲ್ಲ, ಮನಸ್ಸು ಬುದ್ಧಿನ ಉಪಯೋಗಿಸ್ಕೊಳ್ಳಿಲ್ಲ, ಆದರೂ ಅದು ನೇರವಾದ ಅನುಭವ. ಅಂದರೆ ಮಧ್ಯೆ ಇನ್ನೇನು ಬೇಕಿಲ್ಲ, ಅದು ನೇರವಾದ ಅನುಭವ. ಸೊ ಆ ಅನುಭವದಿಂದ ತಗೋಬೇಕು. ಅದಕ್ಕೆ ಶಂಕರಾಚಾರ್ಯರು ಬ್ರಹ್ಮಸೂತ್ರ ಭಾಷೆಯಲ್ಲಿ ನಾ ಧರ್ಮ ಜಿಜ್ಞಾಸಾಯಾಮಿವ ಶ್ರುತ್ಯಾದಯ ಪ್ರಮಾಣ ಬ್ರಹ್ಮ ಜಿಜ್ಞಾಸಾಯಂ, ಶ್ರುತ್ಯಾದಯ ಅನುಭವಾದಯಶ್ಚ ಯಥಾಸಮಯ ಪ್ರಮಾಣಂ ಅಂತಾರೆ. ಅಂದರೆ ಕರ್ಮಕಾಂಡದಲ್ಲಿ ನಮಗೆ ಶ್ರದ್ಧೆನೇ ಮುಖ್ಯ, ಬಟ್ ಆದರೆ ಆತ್ಮಜ್ಞಾನಕ್ಕೆ ಬಂದರೆ ಶ್ರದ್ಧೆ ಮತ್ತು ಅನುಭವ ಇವೆರಡೂ ಹೊಂದುತ್ತಲ್ಲಿ. ಸೊ ಈ ರೀತಿಯಲ್ಲಿ ವೇದಗಳು ಅನ್ನತಕ್ಕಂಥ ನೇರ ಅನುಭವನ ನಿದ್ದೆ ತಗೊಂಡ್ರೆ ಎಚ್ಚರದಲ್ಲಿ ನಾವು ಅನುಭವನ ಹೇಗೆ ತಗೊಳ್ಬೇಕು? ಎಚ್ಚರದಲ್ಲಿ ಹೇಗೆ ತಗೊಳ್ಬೇಕಾಗುತ್ತೆ? ಅಲ್ಲಮ್ಮ ಕೇಳಿ, ಈಗ ನಾನು ಇದ್ದೀನಿ ಅನ್ನೋದು ಇದ್ದೀರೋ ಇಲ್ಲೋ? ಮತ್ತು ಹೇಗೆ ಗೊತ್ತು ಇದ್ದೀನಿ ಅಂತ? ಹೇಗೆ ಗೊತ್ತೇಳಿ? ನಾನು ಇದ್ದೀನಿ ಅನ್ನೋದು ಸ್ವಾಮೀಜಿ ಮದುವೆ ಆಗಿದೆ, ಮದುವೆ ಆಗಿದೆ ಆದ ಕಾರಣ ಇದ್ದೀನಿ, ಇಲ್ದೇರೋಳು ಮದುವೆ ಆಗ್ತಾರೇನೋ ಅಂತ ಈ ರೀತಿ ಇದ್ದೀನಿ ಅಂದ್ಕೊಳ್ತಿರೋ, ಇಲ್ಲ ನೋಡಿಕೊಂಡು ಇದ್ದೀನಿ ಅಂತಿರೋ? ಯಾವ ರೀತಿ ಇದ್ದೀನಿ ಅಂತೀರ ಹೇಳಿ? ಹೊರಗಡೆ ಬಾಲ್ ಹಾಕ್ಕೊಂಡು ಕೂತಿರ್ತೀರ, ಯಾರೋ ಬೆಲ್ ಹೊಡಿತಾರೆ, ಬಂದೇ ತಾಳು ತೆಗಿತೀನಿ ಅಂತ ತಕ್ಷಣ ಹೇಳ್ತೀರ, ಹೋಗಿ ತೆಗಿತೀರ ಅಷ್ಟೇ. ತಾಳು ಯಾರೋ ಬೆಲ್ ಮಾಡ್ತೀರ, ನಾನು ಇದ್ದೀನೋ ಇಲ್ಲಿ ಒಂದ್ಸಲ ನೋಡ್ಕೊಳ್ಳೋಣ, ನಾನು ಇದ್ದೀನಿ ಅಂತ ನಿಶ್ಚಯ ಮಾಡ್ಕೊಂಡು ಆಮೇಲೆ ಹೋಗೋಣ ಅಂತಿರೋ. ಸೊ ಅದು ಸ್ವತಃ ಸಿದ್ಧವಾದ ನೇರವಾದ ಅನುಭವ.
ಎಚ್ಚರದಲ್ಲೂ ಇದೆ, ಅದು ನಿದ್ದೆನಲ್ಲೂ ಇದೆ. ಋಗ್ವೇದಗಳು ತಿಳಿಸ್ಕೊಟ್ಟ ಮಹರ್ಷಿಗಳು ಅಂದ್ರಲ್ಲ ಗುರುಜಿ, ಅವರು ಯಾರು? ಅಯ್ಯೋ ಸಾಕಷ್ಟು ಜನ ಇದ್ದಾರೆ ಅವರು, ಒಬ್ಬರಲ್ಲ ಬಿಡಿ, ಸಾಕಷ್ಟು ಜನ ಇರ್ತಾರೆ. ಋಗ್ವೇದ ಒಂದೇ ಅಲ್ಲ, ಋಗ್ವೇದ, ಯಜುರ್ವೇದ, ಸಾಮವೇದ ಆ ಥರ ಮೊಟ್ಟ ಮೊದಲು ಒಂದೇ ಇತ್ತೆಲ್ಲನೂ. ಅದನ್ನು ಮತ್ತೆ ವಿಭಾಗ ಮಾಡಿದ್ರು ವ್ಯಾಸ ಮಹರ್ಷಿಗಳು. ಸೊ ಅದು ವಿಭಾಗನೂ ಬೇರೆ ಬೇರೆ ಅಭಿಪ್ರಾಯದಿಂದ ಮಾಡಿದ್ದಾರೆ. ಒಟ್ಟಿನಲ್ಲಿ ವೇದ ಅಂದರೆ ಮನುಷ್ಯನಿಗೆ ಧರ್ಮವನ್ನು ತಿಳಿಸ್ಕೊಳ್ತಕ್ಕಂಥದ್ದು, ಸೃಷ್ಟಿ ರಹಸ್ಯವನ್ನು ತಿಳಿಸ್ಕೊಳ್ತಕ್ಕಂಥದ್ದು, ಇಷ್ಟಾನಿಷ್ಟ ಪ್ರಾಪ್ತಿ ಪರಿಹಾರಕ್ಕೆ ಅಲೌಕಿಕ ಉಪಾಯವನ್ನು ಹೇಳತಕ್ಕಂಥದ್ದು ಮತ್ತು ಸಂಪೂರ್ಣ ಜ್ಞಾನ ಅನ್ನತಕ್ಕಂಥದ್ದನ್ನು ಪಡೆಯೋಕ್ಕೆ ಅವಕಾಶ ಮಾಡಿಕೊಡತಕ್ಕಂಥದ್ದು ಯಾವ ಗ್ರಂಥವೋ ಅದು ವೇದ. ಇದು ಅಪೌರುಷೇಯ. ಇದು ಒಂದು ನೋಡ್ಕೊಳ್ಳಿ, ಪುರುಷ ಬುದ್ಧಿಯಿಂದ ಬಂದಿದ್ದಲ್ಲ, ಯಾರು ಬರೆದಿದ್ದಲ್ಲ. ಪುರುಷ ಬುದ್ಧಿಯಿಂದ ಬಂದರೆ ಆವಾಗ ಅವನು ರಾಗದ್ವೇಷ ಸೇರಿಸಿರ್ತಾನೆ, ಅಥವಾ ಅವನು ನಾನು ಪ್ರಖ್ಯಾತಿ ಆಗಬೇಕು ಅನ್ನೋದಕ್ಕೋಸ್ಕರ ಏನೇನು ಬರ್ಕೋಬೋದು, ಹಲವಾರು ಅವನ ಸ್ವಂತ ಅಭಿಪ್ರಾಯನೆಲ್ಲ ಅಲ್ಲಿ ತೊಗೊಂಬರ್ಬೋದು. ಇದು ಆ ರೀತಿ ರಾಗದ್ವೇಷಗಳಿಂದಾಗಲಿ ಇನ್ಯಾವುದೋ ಕೀರ್ತಿ ಪ್ರತಿಷ್ಠೆಗಳಿಗೋಸ್ಕರ ಹೇಳಿದ್ದಲ್ಲ. ಸಮಾಜ ಅಂದರೆ ಜನಗಳು, ಇಡೀ ಪ್ರಪಂಚ ಸುವ್ಯವಸ್ಥೆಯನ್ನು ನಡಿಬೇಕಂದ್ರೆ ಯಾವ ರೀತಿ ಇದು ನಡೆಯುತ್ತೆ ಅಂತ ಆ ಪ್ರಪಂಚನ ಸೃಷ್ಟಿ ಮಾಡಿ ಅದಕ್ಕೆ ಈ ಧಾರ್ಮಿಕ ಗ್ರಂಥವನ್ನು ಇಟ್ಟಿಯಾನೆ ಪರಮಾತ್ಮ. ಇದನ್ನು ವೇದಗಳು ಅಂತಾರೆ. ಮತ್ತು ಇನ್ನೊಂದು ಪ್ರಮಾಣದಲ್ಲಿ ಅನುಪಲಬ್ಧಿ ಪ್ರಮಾಣ ಒಂದು ನಾವು ವಿವೇಕ ಮಾಡಲಿಲ್ಲ. ಅನುಪಲಬ್ಧಿ ಯಾವುದು? ಪ್ರತ್ಯಕ್ಷ, ಅನುಮಾನ, ಅರ್ಥಾಪತ್ತಿ, ಉಪಮಾನ, ಶಬ್ದ, ಅನುಪಲಬ್ಧಿ. ಅನುಪಲಬ್ಧಿ ಪ್ರಮಾಣ ಅದಕ್ಕೆ ಯಾವುದೋ ಒಂದು ದೃಷ್ಟಾಂತ ಕೊಡ್ತಾ, ಆ ದೃಷ್ಟಾಂತ ಇದ್ರೇ ಅದು ಅರ್ಥ ಆಗೋದು. ನೋಡಿ ಜ್ಞಾಪಕ ಒಂದು ಹೇಳೋಣ. ಅನುಪಲಬ್ಧಿ ಪ್ರಮಾಣ, ಅರ್ಥಾಪತ್ತಿ, ಅನುಪಲಬ್ಧಿ ಪ್ರಮಾಣ ಅಂದರೆ ಇವಾಗ ನೋಡಿ, ನನ್ನ ಕೈನಲ್ಲಿ ಕನ್ನಡಕ ಇದೆಯೋ ಇಲ್ಲೋ ಇದೆ, ಹೌದಾ? ಹೇಗೆ ಗೊತ್ತು? ಕನ್ನಡಕ ಅನ್ನೋ ಶಬ್ದ ಅಂತ ಹೇಳಿದಾಗ ಮನಸ್ಸು ಆಕಾರನ ಪಡೀತು, ಅದನ್ನೇ ವೃತ್ತಿ ಪ್ರತ್ಯಯ ಅಂತಾರೆ. ಆ ವೃತ್ತಿ ಪ್ರತ್ಯಯದಿಂದ ನನ್ನ ಕೈಯನ್ನು ನೋಡಿದಾಗ ಇಲ್ಲಿ ಕಾಣಿಸ್ತು, ಅದಕ್ಕೋಸ್ಕರ ಇದೆ ಅಂತೀರ, ಹೌದಾ? ಗುಲಾಬಿ ಹೂ ಇದೆಯೋ ಇಲ್ಲೋ? ಇಲ್ಲ ಅಂತ ಯಾಕೆ ಗೊತ್ತಾಯಿತು? ಗುಲಾಬಿ ಹೂ ಅನ್ನೋದು ಇಷ್ಟು ಮುಂಚೆ ನೋಡಿದ್ವಿ, ಆ ಶಬ್ದ ಕೇಳಿದಾಗ ಮನಸ್ಸು ಆಕಾರನ ಪಡೀತು, ಗುಲಾಬಿ ಹೂ ಆಕಾರನ ಪಡೀತದು, ಆ ರೀತಿ ಪರಿವರ್ತನೆ ಆಯಿತು. ಅದನ್ನೇ ವೃತ್ತಿ ಪ್ರತ್ಯಯ ಆಲೋಚನೆ ಅಂತೀವಿ, ಹೌದಾ? ಆ ವೃತ್ತಿಯಿಂದ ಕೈಯನ್ನು ನೋಡಿದ್ರೆ ಇಲ್ಲಿ ಸಿಕ್ಕಲಿಲ್ಲ, ಇದನ್ನು ಅನುಪಲಬ್ಧಿ ಪ್ರಮಾಣ ಅಂತಾರೆ. ಇದನ್ನು ಈ ಪ್ರಮಾಣದಿಂದ ನಾವು ದೇವರನ್ನು ತಿಳ್ಕೊಬೋದಂದರೆ ಆಗಲ್ಲ. ಅದಕ್ಕೆ ನಸತ್ತನ್ನಾಸುದುಚ್ಯತೆ, ಪರಮಾತ್ಮನನ್ನು ಇದೆ ಅಂತಲೂ ಹೇಳಲಿಕ್ಕಾಗಲ್ಲ, ಇಲ್ಲ ಅಂತಲೂ ಹೇಳಲಿಕ್ಕಾಗಲ್ಲ ಅಂತ ಸಾಮಾನ್ಯವಾದಂಥ ಅರ್ಥ ನಸತ್ತನ್ನಾಸುದುಚ್ಯತೆ ಅಂದರೆ. ಏಕೆಂದರೆ ಒಂದು ವಾಕ್ಯಕ್ಕೆ ಎರಡು ರೀತಿ ಅರ್ಥ ಇರುತ್ತೆ, ವಾಚ್ಯಾರ್ಥ, ವಾಚ್ಯಾರ್ಥ, ಲಕ್ಷ್ಯಾರ್ಥ ಅಂತ. ಈಗ ಗೇಟಿಗೆ ಬೋರ್ಡ್ ಹಾಕಿದ್ದಾರೆ ನಾಯಿಗಳಿವೆ ಅಂತ, ಅಂದರೆ ವಾಚ್ಯಾರ್ಥ ತೊಗೊಂಡ್ರೆ ಆ ಬೋರ್ಡನ್ನ ಯಾರನ್ನ ಓದಿದ್ರೆ ಅವನೇನು ಹೇಳ್ತಾನೆ, ಈ ಮನೆಗಳೆಲ್ಲ ನಾಯಿ ಇದೆ, ಈ ಮನೆಗಳಲ್ಲಿ ನಾಯಿಗಳೇ ಇವೆ ಅನ್ನೋ ಅರ್ಥ ಬರುತ್ತೋ ಇಲ್ಲ? ಆದರೆ ನಿಜವಾದ ನಾಯಿಗಳಿವೆಯೋ? ಅಲ್ಲ, ಮನುಷ್ಯರಿದ್ದಾರೆ, ಅವ್ರ ಪ್ರೊಟೆಕ್ಷನ್ಗೆ ನಾಯಿಗಳಿದೆ, ನೀವು ಯಾರನ್ನ ಹೊಸೂರು ಬಂದರೆ ಸ್ವಲ್ಪ ತೊಂದರೆ ಆಗುತ್ತೆ, ಹುಷಾರಾಗಿರಿ ಅಂತ ಇಷ್ಟು ಅರ್ಥ ಇದೆ. ಅದು ಲಕ್ಷ್ಯಾರ್ಥ. ಮಾಮೂಲಾಗಿ ಓದಿದ್ರೆ ನಾಯಿಗಳಿರೋದು ಈ ಮನೆಗೆಲ್ಲ ಅನ್ಕೋಬೇಕು, ಹೌದಾ? ಆ ರೀತಿ ಇಲ್ಲೂ ವಾಚ್ಯಾರ್ಥ ಲಕ್ಷ್ಯಾರ್ಥ ಅನ್ನತಕ್ಕಂಥದ್ದು ಇದೆ. ಸೊ ವಾಚ್ಯಾರ್ಥ ಏನು ಉಪದೇಶ ಮಾಡಲಿಕ್ಕೋಸ್ಕರ ಹೇಳ್ತಾ ಇದ್ದಾರೆ ಅನ್ನತಕ್ಕಂಥದ್ದನ್ನು ನಾವು ಹಿಡಿಬೇಕು. ವಾಚ್ಯಾರ್ಥ ತಗೋಬಾರ್ದು, ಲಕ್ಷ್ಯಾರ್ಥ ಮುಖ್ಯವಾಗಿ ತಗೋಬೇಕಾಗುತ್ತೆ. ಸೊ ಅನುಪಲಬ್ಧಿ ಪ್ರಮಾಣ ಸರಿ ಆಯಿತು. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ.
ಓಂ ಶಾಂತಿ ಶಾಂತಿ.